Hello students, welcome to your channel Parivartan Physics. See, we are in the series of videos where we are solving 5-mark most important numericals of second PUC physics, right? So these numerical videos are going to help you for your first internal exam also, midterm exam also, preparatory also, as well as for your annual exam also. Mostly maximum, now keeping your board exam in mind, I am selecting the numericals here and I am solving the numericals here. So in all the videos I am trying to cover almost all the type of numericals from each chapter. ಈಗ ಆಲ್ರೆಡಿ ಒಂದು ವಿಡಿಯೋ ಈ ಸೀರೀಸ್ ಒಳಗೆ ಆಗಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ನಿಮಗೆ ಆಲ್ರೆಡಿ 5 ಮಾರ್ಕ್ಸ್ ನ್ಯೂಮೆರಿಕಲ್ಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. This is the second video in this series where we are going to solve 5-mark most important numericals on current electricity. ರೈಟ್. ಸಿ ಈ ಚಾಪ್ಟರ್ಸ್ ಮೇಲೆ ನಾನು ಲಾಸ್ಟ್ ಇಯರ್ ಕೂಡ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ನಿಮಗೆ ಈಗೇನು ಈ ವಿಡಿಯೋಸ್ ಒಳಗೆ ನಾನು ನ್ಯೂಮೆರಿಕಲ್ ಸಾಲ್ವ್ ಮಾಡ್ತೀನಿ. ಇದನ್ನ ಬಿಟ್ಟು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನ್ಯೂಮೆರಿಕಲ್ಸ್ ಬೇಕಿತ್ತಪ್ಪ ಅಂತಂದ್ರೆ ಯು ಕ್ಯಾನ್ ವಾಚ್ ದೋಸ್ ಓಲ್ಡ್ ವಿಡಿಯೋಸ್ ಇನ್ ವಿಚ್ ಐ ಹ್ಯಾವ್ ಸಾಲ್ವ್ಡ್ ಸಮ್ ಡಿಫರೆಂಟ್ ಕ್ವೆಶ್ಚನ್ಸ್ ಆಲ್ಸೋ. ರೈಟ್. ಓಕೆ, ಸೊ ಲೆಟ್ ಅಸ್ ಗೋ ಥ್ರೂ ದ ವಿಡಿಯೋ ನೌ. See, first here the question is, in the given Derivations network, calculate the value of electric current flowing through the galvanometer. So galvanometer daginda current now calculate ಮಾಡಬೇಕಾಗಿದೆ. This is the question from March 2024, exam number 1, and similar question was asked in June 2020. See, before going to this solution of this problem, we should know how to apply the Kirchhoff's laws. Kirchhoff's law apply ಮಾಡೋದು ನಮಗೆ ಬರಬೇಕು, then only we can solve this question. So ನಾನು ಈಗ ಸಿಂಪಲ್ ಆಗಿ ನಿಮಗೆ Kirchhoff's law apply ಮಾಡೋದು ರೂಲ್ ಹೇಳ್ಬಿಡ್ತೀನಿ. Kirchhoff's current law apply ಮಾಡೋದು ಅಂತ ನಿಮಗೆ ಗೊತ್ತದ ರೀ. Total incoming current is equal to total outgoing current. ಇದು ನಮಗೆ ಗೊತ್ತದ ಆಲ್ರೆಡಿ. Kirchhoff's second law apply ಮಾಡಬೇಕಾದ್ರೆ ನೋಡ್ರಿ, ಫಸ್ಟ್ ರೂಲ್ ಏನದಪ್ಪ ಅಂದ್ರೆ ಯು ಶುಡ್ ಕನ್ಸಿಡರ್ ಡೈರೆಕ್ಷನ್. ನೀವು ಒಂದು ಡೈರೆಕ್ಷನ್ ತಗೋಬೇಕು, ಐದರ್ ಆಂಟಿ ಕ್ಲಾಕ್ ವೈಸ್ ಆರ್ ಯು ಶುಡ್ ಟೇಕ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾವ್ದಾದ್ರು ಒಂದು ಡೈರೆಕ್ಷನ್ ನೀವು ಅಲ್ಲಿ ಪುಟ್ ಮಾಡಬೇಕು. ಯು ಹ್ಯಾವ್ ಟು ಟೇಕ್ ಅ ಡೈರೆಕ್ಷನ್ ದರ್. ಸೆಕೆಂಡ್ ರೂಲ್ ಇಸ್ ದಟ್ ಈಗ ನಾವು IR ಪ್ರಾಡಕ್ಟ್ಸ್, ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಪ್ರಾಡಕ್ಟ್ಸ್, ಪಾಸಿಟಿವ್ ಯಾವಾಗ ತಗೋಬೇಕು, ನೆಗೆಟಿವ್ ಯಾವಾಗ ತಗೋಬೇಕು. ಸಿ ಲೆಟ್ ಮೀ ಸೇ ದಿಸ್ ಇಸ್ ಅ ಬ್ರಾಂಚ್ ಆಫ್ ಅ ಸರ್ಕ್ಯೂಟ್. ಆಮೇಲೆ ಇಲ್ಲಿ ನಮಗೆ ಕರೆಂಟ್ ಈ ಡೈರೆಕ್ಷನ್ ಒಳಗೆ ಫ್ಲೋ ಆಗುತ್ತೆ. ದ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ದಿಸ್ ಇಸ್ ದ ರೆಸಿಸ್ಟೆನ್ಸ್. And if the direction which I have taken is in same direction, ಈಗ ನಾವು ತಗೊಂಡಿರುವಂತ ಡೈರೆಕ್ಷನ್ ಮತ್ತು ಆ ಬ್ರಾಂಚ್ ಒಳಗಿರುವಂತ ಕರೆಂಟ್ ಡೈರೆಕ್ಷನ್ ನೀವು ಕಂಪೇರ್ ಮಾಡಬೇಕು. You should compare the direction of current in the branch and the direction which we have taken. If both are in same direction, then the sign has to be minus. Product of current and resistance, I into R. ಆ ಬ್ರಾಂಚ್ ಒಳಗಿರುವಂತ ಕರೆಂಟ್, ಆ ಬ್ರಾಂಚ್ ಒಳಗಿರುವಂತ ರೆಸಿಸ್ಟೆನ್ಸ್, ಎರಡು ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. So IR product is taken negative when the direction of current and the direction which we have taken both are in same direction. Next ನೋಡ್ರಿ, if they are in opposite direction, ಅವೆರಡು ನಮಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಇದ್ದು ಅಂತ ಇಟ್ಕೊಡಿ. ಏನೇನೆ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ಕರೆಂಟ್ ಸಪೋಸ್ ನಾವು ತಗೊಂಡಿರುವಂತ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ದಾಗ ಇತ್ತಪ್ಪ ಅಂತಂದ್ರೆ then that IR product must be taken positive. ಆ IR product ನೀವು ಪಾಸಿಟಿವ್ ತಗೋಬೇಕು. ಸೆಕೆಂಡ್ ರೂಲ್, ಲಾಸ್ಟ್ ಫೈನಲ್ ರೂಲ್, ದಟ್ ಇಸ್ ಥರ್ಡ್ ಒನ್. ಈಗ ನಾವು ಸೆಲ್ EMF ಯಾವಾಗ ಪಾಸಿಟಿವ್ ತಗೋಬೇಕು, ಯಾವಾಗ ನೆಗೆಟಿವ್ ತಗೋಬೇಕು. ಇಲ್ಲಿ ನೀವು ಕರೆಂಟ್ ಜೊತೆಗೆ ಡೈರೆಕ್ಷನ್ ಕಂಪೇರ್ ಮಾಡೋದಿಲ್ಲ. ಕರೆಂಟ್ ಆಲ್ವೇಸ್ ಕಮ್ಸ್ ಔಟ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಅಂಡ್ ಎಂಟರ್ಸ್ ಇನ್ ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್. ಸೊ ಈಗ ನೋಡ್ರಿ, ಈಗ ನೀವು ಮತ್ತೆ ಡೈರೆಕ್ಷನ್ ತಗೊಳ್ಳೇಬೇಕು. ಈಗ ನೀವು ಡೈರೆಕ್ಷನ್ ಕಂಪೇರ್ ಮಾಡ್ಕೋಬೇಕು. ಸಿ ಹಿಯರ್ ದ ಡೈರೆಕ್ಷನ್ ವಿಚ್ ವಿ ಹ್ಯಾವ್ ಟೇಕನ್ ಇಸ್ ಪಾಸಿಂಗ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್. ಸೊ ಫೈನಲಿ ವಿಚ್ ಟರ್ಮಿನಲ್ ಇಟ್ ಇಸ್ ಅಪ್ರೋಚಿಂಗ್, ನೆಗೆಟಿವ್ ಟರ್ಮಿನಲ್ ಕದ ಅಪ್ರೋಚ್ ಆಗತ್ತೆ, ನೆಗೆಟಿವ್ ಟರ್ಮಿನಲ್ ಕದ ಹೊಂಟದ್ರಿ. ಸೊ ಯು ಟೇಕ್ ಇಟ್ ಆಸ್ -E. ಇದು ನೀವು -E ಅಂತ ತಗೋರಿ. ಯಾವ ಟರ್ಮಿನಲ್ ಹೊಂಟದ ಅಂತ ನೋಡ್ಬೇಕು. ರೈಟ್. ಇಫ್ ದ ಡೈರೆಕ್ಷನ್ ಇಸ್ ಲೈಕ್ ದಿಸ್, ಅಂದ್ರೆ ಈಗ ನಾವು ತಗೊಂಡಿರುವಂತ ಡೈರೆಕ್ಷನ್ ಸಪೋಸ್ ನೆಗೆಟಿವ್ ಟು ಪಾಸಿಟಿವ್, ಇಫ್ ಇಟ್ ಇಸ್ ಕಮಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಯು ಶುಡ್ ಟೇಕ್ ದಟ್ EMF as +E. ಅದನ್ನ ನೀವು +E ಅಂತ ತಗೋಬೇಕು. ಸೊ ದೀಸ್ ಆರ್ ದ ಸಿಂಪಲ್ ರೂಲ್ಸ್ ವಿಚ್ ವಿ ಹ್ಯಾವ್ ಟು ಫಾಲೋ ಟು ಅಪ್ಲೈ KVL. ಈಗ ಈ ಪ್ರಾಬ್ಲಮ್ ನಾವು KVL ಅಪ್ಲೈ ಮಾಡ್ಕೊಂಡೇ ಸಾಲ್ವ್ ಮಾಡಬೇಕಾಗ್ತದೆ. ದಟ್ಸ್ ವೈ ಐ ಟೋಲ್ಡ್ ಯು ದೀಸ್ ರೂಲ್ಸ್ at the beginning itself. Okay, now let us go for the solution of this question. Okay, ಈಗ ನೋಡ್ರಿ, ಈಗ ನಾವಿಲ್ಲಿ Derivations ನೆಟ್ವರ್ಕ್ ನಮಗೆ ಗಿವನ್ ಅದ. ಸೊ ಹಿಯರ್ ಹೌ ಮೆನಿ ಲೂಪ್ಸ್ ಆರ್ ದೇರ್, ಯು ಫಸ್ಟ್ ಚೆಕ್ A B D. ಸೊ ಇಲ್ಲೊಂದು ಏನ್ ಟ್ರಯಾಂಗಲ್ ಅದ, ಈ ಟ್ರಯಾಂಗುಲರ್ ಲೂಪ್ ಇದು ಫಸ್ಟ್ ಲೂಪ್. ಸೆಕೆಂಡ್ ಲೂಪ್ B C D B, this is the second loop. ಇಲ್ಲೊಂದು ಟ್ರಯಾಂಗಲ್ ಅದ, ಇದು ಸೆಕೆಂಡ್ ಲೂಪ್. ಥರ್ಡ್ ಲೂಪ್ A D C E A, ರೈಟ್. ಸೊ ದಿಸ್ ಇಸ್ ದ ಥರ್ಡ್ ಲೂಪ್. ಇದು ನಮಗೆ ಥರ್ಡ್ ಲೂಪ್ ಅದ ರೀ. ಸೊ ಇದು ಲೂಪ್ ನಂಬರ್ 1, ಇದು ಲೂಪ್ ನಂಬರ್ 2, ಇದು ಲೂಪ್ ನಂಬರ್ 3. 3 loops are there. For these 3 loops we are going to apply KVL. ಈ 3 loops ನಾವು KVL ಅಪ್ಲೈ ಮಾಡೋರದಿವಿ. ಸೊ KVL ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾ ಏನ್ ಮಾಡ್ತೀನಿ, I will put the directions here. ಸೊ ನಾ ಡೈರೆಕ್ಷನ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಓಕೆ, ಫಾರ್ ದ ಫಸ್ಟ್ ಲೂಪ್ ಐ ಟುಕ್ ದ ಡೈರೆಕ್ಷನ್, ಫಾರ್ ದ ಸೆಕೆಂಡ್ ಲೂಪ್ ಆಲ್ಸೋ ಐ ಟುಕ್ ದ ಡೈರೆಕ್ಷನ್, ಫಾರ್ ದ ಥರ್ಡ್ ಲೂಪ್ ಆಲ್ಸೋ ಐ ಟುಕ್ ದ ಡೈರೆಕ್ಷನ್. ರೈಟ್.
ಸೊ ಎಲ್ಲಾ ಲೂಪ್ಸ್ ನೀವೇನ್ ಮಾಡ್ರಿ ಡೈರೆಕ್ಷನ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಓಕೆ, ನಾವ್ ವಾಟ್ ಯು ಡೂ, ಯು ಅಪ್ಲೈ KVL. ನಾವು ಈಗ ನೀವು KVL ಅಪ್ಲೈ ಮಾಡ್ರಿ. ಸೊ ಐ ವಿಲ್ ಅಪ್ಲೈ KVL. ಸೊ ಫಸ್ಟ್ ನೋಡ್ರಿ, ಐ ವಿಲ್ ಅಪ್ಲೈ KVL ಫಾರ್ ಲೂಪ್. KVL ಫಾರ್ ಲೂಪ್. ಲೂಪ್ ನೇಮ್ ಏನ್ ನೋಡ್ರಿ, ಫಸ್ಟ್ ಲೂಪ್ ಯಾವ್ದು ನೋಡ್ರಿ, ABDA, ರೈಟ್. ಸೊ ದ ನೇಮ್ ಆಫ್ ದ ಲೂಪ್ ಇಸ್ ABDA, ರೈಟ್. ಓಕೆ, ಇದಕ್ಕೆ ನಾ KVL ಅಪ್ಲೈ ಮಾಡ್ಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಬ್ರಾಂಚ್ ನೀವು ಅಪ್ಲೈ ಮಾಡ್ಕೊಂತ ಹೋಗ್ರಿ. ನೋಡ್ರಿ, ABDA ಲೂಪ್ ಒಳಗೆ ಫಸ್ಟ್ ಬ್ರಾಂಚ್ ಯಾವ್ದು, AB. ಸೆಕೆಂಡ್ ಬ್ರಾಂಚ್ ಯಾವ್ದು, BD. ಥರ್ಡ್ ಬ್ರಾಂಚ್ ಯಾವ್ದು, DA. ಹಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ಕೊಂತ ಹೋಗ್ರಿ, ರೈಟ್. ಓಕೆ, ಫಾರ್ AB ಬ್ರಾಂಚ್ ನೋಡ್ರಿ, AB ಬ್ರಾಂಚ್ ಒಳಗೆ ಈಗ ನಾವು ತಗೊಂಡಿರುವಂತ ಡೈರೆಕ್ಷನ್ ಮತ್ತು ಕರೆಂಟ್ ಡೈರೆಕ್ಷನ್ ಎರಡೂ ಕಂಪೇರ್ ಮಾಡ್ರಿ. ನಾವು ತಗೊಂಡಿರುವಂತ ಡೈರೆಕ್ಷನ್ ಮತ್ತು ಡೈರೆಕ್ಷನ್ ಆಫ್ ಕರೆಂಟ್ I1. ಈ ಬ್ರಾಂಚ್ ಒಳಗೆ ಕರೆಂಟ್ I1 ಅದ. ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ದಾಗಿದ್ರೆ ಆ ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಪ್ರಾಡಕ್ಟ್ ನಾವ್ ಏನ್ ತಗೋಬೇಕು, ವಿ ಶುಡ್ ಟೇಕ್ ಇಟ್ ಆಸ್ ಮೈನಸ್, right? We should take it as minus. How much is the current I1? How much is the resistance? 10 ohm. 10 ohm resistance ada. So na illi baritini 10 I1 anta, minus 10 I1 anta ನಾವು ಬರಿತೀವಿ. Why minus? Minus ಯಾಕಂತಂದ್ರೆ because the direction which we have taken and the direction of current in that branch both are in same direction. Okay, ಈ ಬ್ರಾಂಚ್ ದಾಗಿಂದ IR ಪ್ರಾಡಕ್ಟ್ ಮುಗಿತು, AB ಬ್ರಾಂಚ್. Go for BD branch. BD ಬ್ರಾಂಚ್ ದಾಗಿಂದ IR ಪ್ರಾಡಕ್ಟ್ ನೀವು ತಗೋಬೇಕೀಗ. BD ಬ್ರಾಂಚ್ ಒಳಗೆ ಕರೆಂಟ್ ಎಷ್ಟದ, IG. BD ಬ್ರಾಂಚ್ ಒಳಗೆ ರೆಸಿಸ್ಟೆನ್ಸ್ ಎಷ್ಟದ, 10 ohm, ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್, ಕರೆಕ್ಟ್. ಓಕೆ, ನಾವು ಚೆಕ್ ದ ಡೈರೆಕ್ಷನ್ಸ್. ಡೈರೆಕ್ಷನ್ಸ್ ಗಳನ್ನ ಚೆಕ್ ಮಾಡಿ ನೋಡ್ರಿ. ಸಿ, ನಾವು ತಗೊಂಡಿರುವಂತ ಡೈರೆಕ್ಷನ್ ಈ ತರ ಪಾಸ್ ಆಗತ್ತೆ ನಮ್ಗೆ. ಇನ್ ದಿಸ್ ಡೈರೆಕ್ಷನ್ ಇಟ್ ಇಸ್ ಪಾಸಿಂಗ್. ಆಮೇಲೆ ಇದು IG ನಮ್ಗೆ ಯಾವ ಡೈರೆಕ್ಷನ್ ತಗದ, ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಎರಡು ಸೇಮ್ ಡೈರೆಕ್ಷನ್ ಒಳಗದಾವ. ಸೇಮ್ ಡೈರೆಕ್ಷನ್ ಇದ್ರೆ ನಾವು ಸೈನ್ ಯಾವ್ದು ತಗೋಬೇಕು, ಮೈನಸ್, ರೈಟ್. ಮೈನಸ್. ಹೌ ಮಚ್ ಇಸ್ ದ ರೆಸಿಸ್ಟೆನ್ಸ್, 10. ಹೌ ಮಚ್ ಇಸ್ ದ ಕರೆಂಟ್, IG. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 10 IG ಅಂತ ನಾ ಬರಿಬಹುದು ಇಲ್ಲಿ, 10 IG. ಓಕೆ, ನಾವು ಕಮ್ ಫಾರ್ ಥರ್ಡ್ ಬ್ರಾಂಚ್. ಈ ಬ್ರಾಂಚ್ ಮುಗಿತಾ, ಇನ್ ಥರ್ಡ್ ಬ್ರಾಂಚ್ ಬರ್ರಿ. ಥರ್ಡ್ ಬ್ರಾಂಚ್ ಅಂದ್ರೆ ಇದು ನೋಡ್ರಿ, DA. DA ಒಳಗೆ ನೋಡ್ರಿ ಕರೆಂಟ್ ನಮ್ಗೆ ಈ ಡೈರೆಕ್ಷನ್ ಆಗದ. ನಾವು ತಗೊಂಡಿರುವಂತ ಡೈರೆಕ್ಷನ್ ಹಿಂಗದ. ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ದೇ ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಇದ್ರೆ ನಾವು ಸೈನ್ ಯಾವ್ದು ತಗೋಬೇಕು, ಅಪೋಸಿಟ್ ಡೈರೆಕ್ಷನ್ ಇದ್ರೆ ನಾವು ಸೈನ್ ತಗೋಬೇಕು ಪ್ಲಸ್, ರೈಟ್. ಹೌ ಮಚ್ ಇಸ್ ದ ಕರೆಂಟ್, I2. ಹೌ ಮಚ್ ಇಸ್ ದ ರೆಸಿಸ್ಟೆನ್ಸ್, 5 ohm, right? So plus 5 I2 I will write. Is there any cell connected in this loop? ಈ ಲೂಪ್ ಒಳಗೆ ಎಲ್ಲರೂ ಸೆಲ್ ಕನೆಕ್ಟ್ ಅದ ನೋಡ್ರಿ. ABDA ಲೂಪ್ ಒಳಗೆ ಸೆಲ್ ಅದ. there is no cell. ಸೊ ಸೆಲ್ ಇರ್ಲಿಲ್ಲ ಅಂದ್ರೆ ನಾವು EMF ಬರೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ಲಿ ಐ ವಿಲ್ ರೈಟ್ ಇಟ್ ಆಸ್ ಈಕ್ವಲ್ ಟು 0. ಇದನ್ನ ಈಕ್ವಲ್ ಟು 0 ಅಂತ ನಾ ಬರ್ಕೋತೀನಿ ರೀ. ಈಗ ಇಲ್ಲಿ ನೀವು ಏನ್ ಮಾಡ್ಬೋದ್ರಿ, ವಾಟ್ ಯು ಕ್ಯಾನ್ ಡೂ ಹಿಯರ್, ಯು ಕ್ಯಾನ್ ಟೇಕ್ ಕಾಮನ್. ಇಲ್ಲಿ ನೀವು ಕಾಮನ್ ತಗೋಬಹುದು. ಐ ವಿಲ್ ಟೇಕ್ -5 ಕಾಮನ್ ಇನ್ ದಿಸ್. ಇಫ್ ಐ ಟೇಕ್ -5 ಕಾಮನ್, ಐ ವಿಲ್ ಗೆಟ್ ಇಟ್ ಆಸ್ 2I1 plus 2IG minus I2 equal to 0 ಅಂತ ನಂಗೆ ಬರ್ತದ್ರಿ. ಲೆಟ್ ದಿಸ್ ಬಿ ಇಕ್ವೇಶನ್ ನಂಬರ್ 1. ಲೆಟ್ ದಿಸ್ ಬಿ ಇಕ್ವೇಶನ್ ನಂಬರ್ 1. ಸೊ ನೋಡ್ರಿ, ನಾ ಇಲ್ಲೇ -5 ಕಾಮನ್ ತಗೊಂಡಿದ್ದೀನಿ. ಓಕೆ, ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಐ ಅಪ್ಲೈಡ್ KVL ಫಾರ್ ABDA ಲೂಪ್. ಫಸ್ಟ್ ಲೂಪ್ ನಾ KVL ಅಪ್ಲೈ ಮಾಡ್ಕೊಂಡೆ. ಇನ್ ಕಮ್ ಫಾರ್ ಸೆಕೆಂಡ್ ಲೂಪ್. ಸೆಕೆಂಡ್ ಲೂಪ್ ಯಾವ್ದ, BCDB ಫಾರ್ ದಿಸ್ ಲೂಪ್, ಅಂದ್ರೆ ಎರಡನೇ ಟ್ರಯಾಂಗಲ್ ಬರ್ರಿ. ಓಕೆ, ಐ ವಿಲ್ ಅಪ್ಲೈ KVL ಫಾರ್ ಸೆಕೆಂಡ್ ಲೂಪ್ ನಾವು. KVL for loop name is BCDB, right? BCDB. For this loop I am applying the KVL now, right? ಈ loop ಗೆ ನಾವು KVL ಅಪ್ಲೈ ಮಾಡೋದು. ಓಕೆ, ಟು ಅಪ್ಲೈ KVL ಇಲ್ಲಿ ನಮಗೆ ಡೈರೆಕ್ಷನ್ ಅದ. ಸೊ ಫಸ್ಟ್ ಬ್ರಾಂಚ್ ಯಾವುದು, BC. ಸೆಕೆಂಡ್ ಬ್ರಾಂಚ್ ಯಾವುದು, CD. ಥರ್ಡ್ ಬ್ರಾಂಚ್ ಯಾವುದು, DB, ಕರೆಕ್ಟ್. ಓಕೆ, ನಾವು ಯು ಕಂಪೇರ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆಸ್ ವೆಲ್ ಆಸ್ ದ ಟೇಕನ್ ಡೈರೆಕ್ಷನ್. ಎರಡು ಡೈರೆಕ್ಷನ್ಸ್ ಕಂಪೇರ್ ಮಾಡ್ರಿ. ನೋಡ್ರಿ, ನಾವು ತಗೊಂಡಿರೋ ಡೈರೆಕ್ಷನ್ ಹಿಂಗದ. ಈ ಬ್ರಾಂಚ್ ಒಳಗೆ, BC ಬ್ರಾಂಚ್ ಒಳಗೆ ಕರೆಂಟ್ ನಮ್ಗೆ ಈ ಡೈರೆಕ್ಷನ್ ಆಗದ. ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ದಾಗ ಇದ್ದು ಅಂತಂದ್ರೆ ಸೈನ್ ಯಾವ್ದ್ರಿ, ಸೇಮ್ ಡೈರೆಕ್ಷನ್ ಒಳಗಿದ್ರೆ ಸೈನ್ ಮೈನಸ್, ರೈಟ್. ಓಕೆ, ಹೌ ಮಚ್ ಇಸ್ ದ ಕರೆಂಟ್ ಇನ್ ದಿಸ್ ಬ್ರಾಂಚ್, I1 minus IG. ಅಷ್ಟು ಕರೆಂಟ್ ಅದ. ರೆಸಿಸ್ಟೆನ್ಸ್ ಎಷ್ಟದ, 20 ohm ರೆಸಿಸ್ಟೆನ್ಸ್ ಅದ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ -20 into the bracket I1 minus IG ಅಂತ ನಾ ಬರಿಬಹುದು. I1 minus IG. Okay, I got IR product in this branch now. BC branch the IR product ಬಂತ. Come for the branch CD. CD branch ಬರ್ರಿ. See, CD branch ಒಳಗೆ ಡೈರೆಕ್ಷನ್ ಆಫ್ ಕರೆಂಟ್ ಹೆಂಗದ ನೋಡ್ರಿ. I2 plus IG ಅಂತ ಕರೆಂಟ್ ಅದ, ದಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ನಾವು ತಗೊಂಡಿರುವಂತ ಡೈರೆಕ್ಷನ್ ಈ ಕಡೆ ಅದ ರೀ. ಇಟ್ ಇಸ್ ಅಪೋಸಿಟ್. ನಾವು ತಗೊಂಡಿರೋ ಡೈರೆಕ್ಷನ್ I2 plus IG ಡೈರೆಕ್ಷನ್, ಬೋತ್ ಆರ್ ಅಪೋಸಿಟ್ ವಿತ್ ಈಚ್ ಅದರ್. ಅಪೋಸಿಟ್ ಇದ್ರೆ ನಾವು ಸೈನ್ ಯಾವ್ದು ತಗೋಬೇಕು, ವಿಚ್ ಸೈನ್ I have to take? I have to take it as plus. How much is the current, I2 plus IG? How much is the resistance, 15. So I can write it as 15 into the bracket
I2 ಪ್ಲಸ್ IG ಅಂತ ನಾ ಬರಿಬಹುದು. ಕರೆಕ್ಟ್? ಓಕೆ, ಈ ಬ್ರಾಂಚ್ ಮುಗಿತ, CD ಬ್ರಾಂಚ್. ಕಮ್ ಫಾರ್ ದ ಬ್ರಾಂಚ್ DB ನಾವು. DB ಬ್ರಾಂಚ್ ಬರ್ರಿ. ಸೊ DB ಬ್ರಾಂಚ್ ಒಳಗೆ ನೋಡ್ರಿ, IG is flowing in this direction downwards. ಆಮೇಲೆ ನಾವು ತಗೊಂಡಿರೋ ಡೈರೆಕ್ಷನ್ ಅದಕ್ಕೆ ಅಪೋಸಿಟ್ ಅದರಿ. ರೈಟ್? ಇಟ್ ವಿಲ್ ಬಿ ಲೈಕ್ ದಿಸ್. ಅಪೋಸಿಟ್ ಅದ. ಅಪೋಸಿಟ್ ಇದ್ರೆ ಸೈನ್ ಯಾವ್ದ್ರಿ? ಪ್ಲಸ್. ಹೌ ಮಚ್ ಇಸ್ ದ ಕರೆಂಟ್? ಕರೆಂಟ್ ಇಸ್ IG. ಹೌ ಮಚ್ ಇಸ್ ದ ರೆಸಿಸ್ಟೆನ್ಸ್? 10 ohm. ಸೊ ಐ ವಿಲ್ ರೈಟ್ ಇಟ್ ಆಸ್ ಪ್ಲಸ್ 10 IG. ಕರೆಕ್ಟ್? IR ಪ್ರಾಡಕ್ಟ್ಸ್ ಎಲ್ಲ ಮುಗಿದ್ರಿ. ಮೂರು ಬ್ರಾಂಚ್ ಅದಾಗಿಂದ ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಪ್ರಾಡಕ್ಟ್ ತಗೊಂಡ್ರಿ. ಇನ್ನು ನಮ್ಗೆ ಇದ್ರೊಳಗೆ ದೇರ್ ಇಸ್ ನೋ ಸೆಲ್ ಕನೆಕ್ಟೆಡ್. ಸೆಲ್ ಕನೆಕ್ಟೆಡ್ ಇಲ್ಲ. ಸೊ ನೀವು EMF ಬರೋ ಅವಶ್ಯಕತೆ ಇಲ್ಲ. ಓಕೆ, ನಾವು ಈಕ್ವಲ್ ಟು 0 ಅಂತ ನಾ ಬರ್ಕೋತೀನಿ. ಈಕ್ವಲ್ ಟು 0. ನಾವು ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್. ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೋಬೇಕೀಗ. ನೋಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ನಾ ಏನ್ ಮಾಡ್ತೀನಿ, ಐ ವಿಲ್ ಡೂ ಇಟ್ ಲೈಕ್ ದಿಸ್. ಸಿ, -20 ಏನದ ಅದು ಬ್ರಾಕೆಟ್ ಒಳಗೆ ನಾ ಮಲ್ಟಿಪ್ಲೈ ಮಾಡ್ಕೋತೀನಿ. ಐ ವಿಲ್ ಮಲ್ಟಿಪ್ಲೈ ಇಟ್ ಇನ್ಸೈಡ್ ದ ಬ್ರಾಕೆಟ್. ಸೊ ಹೌ ಮಚ್ ಐ ವಿಲ್ ಗೆಟ್? ಐ ವಿಲ್ ಗೆಟ್ ಇಟ್ ಆಸ್ -20 I1 minus into minus plus 20 IG, ರೈಟ್? ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡ್ಕೊಳತ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲ ಪ್ಲಸ್ 15 ಅದ, ಇದನ್ನ ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡ್ರಿ. ಪ್ಲಸ್ 15 I2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 15 IG, ಕರೆಕ್ಟ್? ಪ್ಲಸ್ 10 IG ಈಕ್ವಲ್ ಟು 0. ಕರೆಕ್ಟ್? ಓಕೆ, ಇನ್ ನೆಕ್ಸ್ಟ್ ಕಾಮನ್ ಟರ್ಮ್ಸ್ ಏನದಾವ ಮಲ್ಟಿಪ್ಲೈ ಮಾಡ್ರಿ. ಸಿ, -20 I1, ಐ ವಿಲ್ ರೈಟ್ ಇಟ್ ಆಸ್ ಇಟ್ ಇಸ್ -20 I1. ನೆಕ್ಸ್ಟ್ IG ಟರ್ಮ್ಸ್ ಎಷ್ಟು ಅದ ನೋಡ್ರಿ. ಹೌ ಮೆನಿ IG ಟರ್ಮ್ಸ್ ಅದ? 1 2 3. 3 IG ಟರ್ಮ್ಸ್ ಅದ. 20 ಪ್ಲಸ್ 10 30 ಪ್ಲಸ್ 10 45. ಸೊ ಇದನ್ನ ನಾನು ಪ್ಲಸ್ 45 IG ಅಂತ ಬರೀತೀನಿ. ನೆಕ್ಸ್ಟ್ I2 ಟರ್ಮ್, there is only one I2 term, plus 15 I2 equal to 0. Can I take anything common in this? Yes, I can take 5 common. Right? Now 5 common ತಗೋಬಹುದು ಇಲ್ಲಿ, ಅಥವಾ ನೀವು -5 ಕಾಮನ್ ತಗೊಳ್ಳೋಣ. 5 ಕಾಮನ್ ತಗೊಂಡ್ರೆ ನೋಡ್ರಿ, minus 5 4s are 20, minus 4 I1 plus 5 9s are 45, 9 IG plus 5 3s are 15, 3 I2 equal to 0. Let this be equation number 2. ನೀವು ನೋಡ್ರಿ, ನಾನು ಇಲ್ಲೂ ಕಾಮನ್ ತಗೊಂಡಿದ್ದೀನಿ, ಇಲ್ಲೂ ಕಾಮನ್ ತಗೊಂಡ್ರೆ ನಡೀತದೆ, ಕಾಮನ್ ತಗೊಳ್ಳದೆ ಇಟ್ಕೊಂಡ್ರು ನಡೀತದ್ರಿ. ಏನೋ ಪ್ರಾಬ್ಲಮ್ ಇಲ್ಲ. ಕಾಮನ್ ತಗೊಂಡ್ರೆ ನಂಬರ್ಸ್ ಸ್ವಲ್ಪ ಸಣ್ಣ ಬರ್ತಾವ ಮುಂದೆ, ಇಲ್ಲಾಂದ್ರೆ ನಂಬರ್ ಸ್ವಲ್ಪ ದೊಡ್ಡ ಬರ್ತಾವ ಅಷ್ಟೇ. ಓಕೆ, ಸೊ ದಿಸ್ ಇಸ್ equation number 2. ಸೊ ಐ ಅಪ್ಲೈಡ್ KVL ಫಾರ್ ಲೂಪ್ ABDA, KVL ಫಾರ್ ಲೂಪ್ BCDB. ಎರಡು ಲೂಪ್ಸ್ ನಾ KVL ಅಪ್ಲೈ ಮಾಡ್ಕೊಂಡು. ನೆಕ್ಸ್ಟ್ ವಿಲ್ ಅಪ್ಲೈ KVL ಫಾರ್ ದ ಥರ್ಡ್ ಲೂಪ್. ಥರ್ಡ್ ಲೂಪ್ ಯಾವ್ದ್ರಿ? ದಿಸ್ ಇಸ್ ದ ಥರ್ಡ್ ಲೂಪ್, ರೈಟ್? ಸೊ ಹಿಯರ್ ಐ ವಿಲ್ ರೈಟ್ KVL ಫಾರ್ ಲೂಪ್ ADCEA, ರೈಟ್? ADCEA, ರೈಟ್? ಈ ತರ ನಮಗೆ ಲೂಪ್ ಅದ. ಓಕೆ, ಈ ಲೂಪ್ ಒಳಗೆ ನೋಡ್ರಿ, ಇನ್ ನೀವು KVL ಮತ್ತೆ ಸೇಮ್ ರೂಲ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ರಿ. ನೋಡ್ರಿ, ನಮ್ಗೆ IR ಪ್ರಾಡಕ್ಟ್ ಇಲ್ಲಿ ಒಂದು ಬರ್ತದೆ. ಹಿಯರ್ ಒನ್ ಬ್ರಾಂಚ್, ಈ ಬ್ರಾಂಚ್ ಒಳಗೆ ಒಂದು IR ಪ್ರಾಡಕ್ಟ್ ಬರ್ತದೆ, ಈ ಬ್ರಾಂಚ್ ಒಳಗೆ ಒಂದು IR ಪ್ರಾಡಕ್ಟ್ ಬರ್ತದೆ. ಹಿಯರ್ ನೋವೇರ್ ವಿ ವಿಲ್ ಗೆಟ್ ದ IR ಪ್ರಾಡಕ್ಟ್, ರೈಟ್? ಇನ್ ಕೇಸ್ ಇಲ್ಲಿ ಏನಾದ್ರು ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಡ್ತಿದ್ರು ಅಂತಂದ್ರೆ ಇಲ್ಲಿ ನಮಗೆ ಮತ್ತೊಂದು IR ಪ್ರಾಡಕ್ಟ್ ಬರ್ತಿತ್ತು. ಇದು ಕರೆಂಟ್ ಅಂದ್ರೆ ಇದು I1 plus I2 ಇಂಟು ಸ್ಮಾಲ್ r ಅಂತ ನಮಗೆ ಮತ್ತೊಂದು ಪ್ರಾಡಕ್ಟ್ ಬರ್ತಿತ್ತು. ಓಕೆ, ನಾವು ಲೆಟ್ ಅಸ್ ಅಪ್ಲೈ. ಈಗ ನೋಡ್ರಿ, ಡೈರೆಕ್ಷನ್ಸ್ ಮೊದಲು ಕಂಪೇರ್ ಮಾಡ್ರಿ. ಸಿ, ದ ಡೈರೆಕ್ಷನ್ ವಿಚ್ ವಿ ಹ್ಯಾವ್ ಟೇಕನ್ ಇಸ್ ಲೈಕ್ ದಿಸ್. The direction in this branch, ಯಾವ ಬ್ರಾಂಚ್? AD ಬ್ರಾಂಚ್ ಒಳಗೆ the direction of current is like this. ಈ ತರದ. ಸೊ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಎರಡೂ ಸೇಮ್ ಡೈರೆಕ್ಷನ್ ದಾಗ. ಸೇಮ್ ಡೈರೆಕ್ಷನ್ ದಾಗ ಇದ್ರೆ ಸೈನ್ ಯಾವ್ದ್ರಿ? ಸೈನ್ ಇಸ್ ಮೈನಸ್. How much is the current? I2. How much is the resistance? 5 ohm. So it is minus 5 I2 ಅಂತ ನಾ ಬರೀತೀವಿ. minus 5 I2. ನೆಕ್ಸ್ಟ್ ಕಮ್ ಫಾರ್ ದ ಬ್ರಾಂಚ್ DC ಬ್ರಾಂಚ್ ಬರ್ರಿ. DC ಬ್ರಾಂಚ್ ಒಳಗೆ ನೋಡ್ರಿ, ನಾವು ತಗೊಂಡಿರುವಂತ ಡೈರೆಕ್ಷನ್ ಈ ತರ ಅದ. ಅಂಡ್ ಕರೆಂಟ್ ಇಸ್ ಆಲ್ಸೋ ಇನ್ ದ ಸೇಮ್ ಡೈರೆಕ್ಷನ್, ರೈಟ್? ಸೊ ಇಫ್ ದ ಡೈರೆಕ್ಷನ್ಸ್ ಆರ್ ಸೇಮ್, ವಿಚ್ ಸೈನ್ ವಿ ಹ್ಯಾವ್ ಟು ಟೇಕ್? ಮೈನಸ್. ಹೌ ಮಚ್ ಇಸ್ ದ ರೆಸಿಸ್ಟೆನ್ಸ್? 15. How much is the current? I2 plus IG, right? So 15 into the bracket I2 plus IG ಅಂತ ನಾ ಬರೀತೀವಿ, ರೈಟ್? ಸೊ ನೋಡ್ರಿ, ಇಲ್ಲೊಂದು IR ಪ್ರಾಡಕ್ಟ್ ಬಂತ, ಇಲ್ಲೊಂದು IR ಪ್ರಾಡಕ್ಟ್ ಬಂತ. ನೋವೇರ್ ಫರ್ದರ್ ವಿ ವಿಲ್ ಗೆಟ್ ದ IR ಪ್ರಾಡಕ್ಟ್, ಇಲ್ಲಿ ಸಿಗೋದಿಲ್ಲ. ಬಟ್ ಈ ಲೂಪ್ ಒಳಗೆ ಒಂದು ಬ್ಯಾಟ್ರಿ ಅದ ರೀ, ಒಂದು ಸೆಲ್ ಅದ 10 ವೋಲ್ಟ್ ಅದ, ರೈಟ್? ಈ ಲೂಪ್ ಒಳಗೆ ADCEA ಲೂಪ್ ಒಳಗೆ. ಸೊ ಈ ಸೆಲ್ ನೋಡ್ರಿ, ಈಗ ನಾವು ತಗೊಂಡಂತ ಡೈರೆಕ್ಷನ್ಸ್ ಕಂಪೇರ್ ಮಾಡ್ರಿ. ನೋಡ್ರಿ, ನಾವು ತಗೊಂಡಂತ ಡೈರೆಕ್ಷನ್ಸ್ ಹೆಂಗ್ ಅದಾವ? The direction which we have taken is like this. ಈ ತರ ಅದ. ಅಂದ್ರೆ ಕ್ಯಾಶುಯಲಿ ನಾವು ನೋಡ್ಲಿಕ್ಕೆ ಹೋದ್ರೆ in this direction it is. ಈ ತರ ನಮಗೆ ಡೈರೆಕ್ಷನ್ಸ್ ಅದ. ಸೊ ನಾವು ತಗೊಂಡಿರೋ ಡೈರೆಕ್ಷನ್ ಯಾವ ಟರ್ಮಿನಲ್ ಇಂದ ಯಾವ ಟರ್ಮಿನಲ್ ಹೊಂಟತ್ರಿ? ಪಾಸಿಟಿವ್ ಟು ನೆಗೆಟಿವ್ ಇಟ್ ಇಸ್ ಗೋಯಿಂಗ್.
positive to negative. So if sorry, it is from negative to positive. It is moving from, it is passing from negative to positive. ಟು ಪಾಸಿಟಿವ್ ಹೊಂಟದೆ. ಸೊ ಪಾಸಿಟಿವ್ ಹೊಂಟಿರೋದ್ರಿಂದ ನಾ ಅದನ್ನ ಪ್ಲಸ್ ಇ ಎಂ ಎಫ್ ಎಷ್ಟದೆ 10 ಅಂತ ನಾ ತಗೋತೀನಿ, ಈಕ್ವಲ್ ಟು 0. ಕರೆಕ್ಟ್. ಓಕೆ, ನಾವು ಐ ವಿಲ್ ಸಿಂಪ್ಲಿಫೈ ದಿಸ್. -5i2 -15 ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡ್ರಿ, -15i2 ಮೈನಸ್ ಇಂಟು ಪ್ಲಸ್ ಮೈನಸ್ -15ig, ರೈಟ್, ಪ್ಲಸ್ 10 ಈಕ್ವಲ್ ಟು 0 ಅಂತ ಬರೀತೀನಿ. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಡೂ ವಿ ಹ್ಯಾವ್ ಎನಿ I1 ಟರ್ಮ್ ಹಿಯರ್? ದೇರ್ ಇಸ್ ನೋ I1 ಟರ್ಮ್. I1 ಟರ್ಮ್ ಇರದೇ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾ ಇಲ್ಲಿ -0i1 ಅಂತ ತಗೋತೀನಿ. 0i1 ಇಸ್ ನಥಿಂಗ್ ಬಟ್ 0 ಓನ್ಲಿ. I1 ಟರ್ಮ್ ಇಲ್ಲ. ನೆಕ್ಸ್ಟ್ ನೋಡ್ರಿ, ಈಗ ನೋಡ್ರಿ ಎರಡು ಈಕ್ವೇಶನ್ಸ್ ಹೆಂಗದ ನೋಡ್ರಿ, ಫಸ್ಟ್ I1 ಟರ್ಮ್ ಬರ್ದಿವಿ, ಆಮೇಲೆ IG, ಆಮೇಲೆ I2. ಇಲ್ಲಿ ನೋಡ್ರಿ, ಫಸ್ಟ್ I1, IG, I2 ಲೈಕ್ ದಿಸ್ ಓನ್ಲಿ, ಇನ್ ದಟ್ ಆರ್ಡರ್ ಓನ್ಲಿ ಯು ಹ್ಯಾವ್ ಟು ರೈಟ್. ಸೊ ಫಸ್ಟ್ ನಾ ಈಗ I1 ಬರ್ದೆ, ನೆಕ್ಸ್ಟ್ ಏನ್ ಬರೀಬೇಕು? IG. ಹೌ ಮೆನಿ IG ಟರ್ಮ್ಸ್ ಆರ್ ದೇರ್? ಓನ್ಲಿ ಒನ್ IG ಟರ್ಮ್ ಇಸ್ ದೇರ್, ದಟ್ ಇಸ್ -15IG ಅಂತ ಬರ್ತದೆ. ನೆಕ್ಸ್ಟ್, how many I2 terms are there? 2 I2 terms are there. -5i2 -15i2 ಎಷ್ಟಾಗ್ತದೆ? -20i2. ಕರೆಕ್ಟ್. ನೆಕ್ಸ್ಟ್, ಇದು ಪ್ಲಸ್ 10 ಏನದ ಅದನ್ನ ಆ ಕಡೆ ನಾ ತಗೋತೀನಿ, ಇಟ್ ವಿಲ್ ಬಿಕಮ್ -10. ಇಟ್ ವಿಲ್ ಬಿಕಮ್ -10. ರೈಟ್. ಓಕೆ, ಸೊ ದಿಸ್ ಮಚ್ ಐ ಗಾಟ್. ಇಲ್ಲಿ ಮತ್ತೆ ನೀವೇನ್ ಕಾಮನ್ ತಗೋಬಹುದು? ಯು ಕ್ಯಾನ್ ಟೇಕ್ 5 ಕಾಮನ್. ಸೊ ಇಫ್ ಐ ಟೇಕ್ 5 ಕಾಮನ್, ಐ ವಿಲ್ ಗೆಟ್ ಇಟ್ ಆಸ್ 0i1 -3ig -4i2 -4i2 equal to -2. Let this be equation number 3. ಇದು ನಮಗೆ equation number 3 ಅಂತ ಇರಲಿ. Correct. So we got 3 equations now. Equation 1 from the first loop, equation 2 from the second loop, equation 3 from the third loop. Now we have to go on simplifying this now. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. So how to simplify? ಇದನ್ನ ಯಾವ ತರ ಸಿಂಪ್ಲಿಫೈ ಮಾಡ್ಬೇಕು? Okay, I will show you how to simplify this now. ನೋಡ್ರಿ, ನೀವು equations ಸಾಲ್ವ್ ಮಾಡ್ಕೊಂಡ್ರೆ ಏನು ತಪ್ಪಿಲ್ಲ. If you solve equation, then also nothing is wrong. But I will tell you one more way to solve that. Na determinant use ಮಾಡ್ಕೊಂಡು solve ಮಾಡ್ತೀನಿ. See, I will put a determinant now. Let us put the determinant. Cramer's rule ಅಂತ ನಾವು ಏನು ಹೇಳ್ತೀವಿ, using that, right? Okay, I will put the determinant. So determinant ಒಳಗೆ ನೋಡ್ರಿ, ಏನ್ ಮಾಡ್ರಿ, from all 3 equations, 3 equations ದಾಗಿಂದ write the coefficients of I1, IG and I2. ಈ 3 ತರದ coefficients ಬರೀರಿ. First equation ದಾಗ ನೋಡ್ರಿ, coefficient of I1 is 2, coefficient of IG is 2, coefficient of I2 is -1. So I can write it as 2 -1 ಅಂತ ನಾ ಬರೀಬಹುದು. ಕರೆಕ್ಟ್. ಸೆಕೆಂಡ್ ಇಕ್ವೇಶನ್ ಒಳಗೆ ನೋಡ್ರಿ, -4 + 9 + 3, -4 + 9 + 3. ಕರೆಕ್ಟ್. ಥರ್ಡ್ ಇಕ್ವೇಶನ್ ದಾಗ ನೋಡ್ರಿ, 0 -3 -4, 0 -3 -4. These are the coefficients, right? ಇನ್ನು ಇದನ್ನ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ಬೇಕು. We have to solve this determinant. It will be 2 into, ನೋಡ್ರಿ, 2th row ಬಿಡ್ರಿ, 2th column ಬಿಡ್ರಿ. So you left this row, you left this column. ಇನ್ನು ನಮಗೆ ಇವು 4 ನಂಬರ್ಸ್ ಉಳಿದ್ರಿ, ರೈಟ್? 2 × 2 ಡಿಟರ್ಮಿನೆಂಟ್ ನಮಗೆ ಉಳಿತದೆ. ಸೊ 9 into -4, it will be -36. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕ್ರೆ, 9 into -4, 3 into -3. ಓಕೆ, 9 into -4 -36. ನೆಕ್ಸ್ಟ್, ಆಕ್ಚುಲಿ ಮಿಡಲ್ದಾಗ ನಮಗೆ ಮೈನಸ್ ಇರ್ತದ್ರಿ, ಮೈನಸ್. ಓಕೆ, ನೆಕ್ಸ್ಟ್ 3 into -3 -9, -9 into minus +9. ಕರೆಕ್ಟ್. Okay, next come for second term now, that is 2. So second ನೋಡ್ರಿ, ಫಸ್ಟ್ ಸೆಕೆಂಡ್ ಥರ್ಡ್, ಈ ಸೆಕೆಂಡ್ ನಂಬರ್ ನೀವು ತಗೋಬೇಕಾದ್ರೆ here you should take compulsorily -1. ನೀವು ಮೈನಸ್ ತಗೋಬೇಕು. I guess you know how to solve the determinants. Okay, so ಇದು -2. Okay, now leave the column of this 2 and row of this 2. You will get 4 numbers again, -4 3 0 -4 ಅಂತ cross multiply. -4 into -4 +16. correct. Minus 3 into 0 0. correct. Okay, next last number -1. I will write -1 here, -1 of the row bidre, -1 of the column bidre, right? -1 of the column. In next note, you cross multiply madre, -4 into -3 +12, minus 9 into 0, it will be 0. correct. Okay, now let us simplify this. It will be 2 into -36 plus 9. How much it will be? -27, right? -27 minus 2 into 16. 16 minus 0 is 16. Okay, this is -1 into 12 minus 0 is 12. Okay, 2 minus 27 will be -54. ಇದು ನಮಗೆ -54 ಆಗ್ತದೆ. -2 16 will be, -2 into 16 will be -32. -1 into 12 will be -12. correct. Okay, so ನಮಗಿನ್ನ ಇದರದ ಸಮ್ ಎಷ್ಟು ಆಗಬೇಕು ನೋಡ್ರಿ. How much will get the sum?
50 plus 30 will be 80, 80 plus 10 will be 90, 92, 94, 98, right? So this is minus 98. This is minus 98 bantu. So I got the value of delta. I got the value of delta as minus 98. Okay, this is first determinant namak bantu. This is the first determinant. We'll take one more determinant now. So this method ಒಳಗೆ ನಾವು ಇನ್ನೊಂದು determinant ತಗೋತೀವಿ. I will call that determinant as delta 1. See, ಈ determinant ಒಳಗೆ ನೀವು ಏನು changes ಮಾಡಬೇಕಂತಂದ್ರೆ, while writing this determinant, ಈ first column ಒಳಗೆ ನಾವು I1 ದ coefficients ಅನ್ನು ಬರ್ಕೊಂಡ್ವಿ, second column ಒಳಗೆ ನಾವು IG coefficients ಗಳನ್ನು ಬರ್ಕೊಂಡ್ವಿ, third column ಒಳಗೆ ನಾವು I2 ದ coefficients ಗಳನ್ನು ಬರ್ಕೊಂಡ್ವಿ. Correct? While writing the second determinant, you write the first column and second column as it is. First column ಮತ್ತು second column as it is ಬರೀರಿ. 2 minus 4 0. ನೋಡ್ರಿ 2 minus 4 0. Third column as it is ಬರೀರಿ. minus 1 minus 1 3 minus 4. Write first and third columns as it is. First column third column as it is ಬರೀರಿ. Second column ಏನದಲ್ಲ, ಈ second column ಅನ್ನು ನಾವು replace ಮಾಡಬೇಕು. ಯಾವ್ದರಿಂದ replace ಮಾಡಬೇಕು? Replace second column by RHS of all three equations. ಮೂರು equations ದಾಗ RHS ಏನದ ಅದನ್ನ ಅಲ್ಲಿ second column ದಾಗ ಬರ್ಕೋಬೇಕು. RHS of first equation 0, second equation 0, third equation minus 2. So I can write it as 0, 0, minus 2 ಅಂತ ನಾ ಬರೀತೀನಿ. Now you solve this. In ನೀವು ಇದನ್ನು solve ಮಾಡ್ರಿ. Right? You solve this now. Okay. To solve this now, what I will do? 2 the row ಬಿಡ್ರಿ, 2 the column ಬಿಡ್ರಿ. Right? Cross multiply. 0 into minus 4, 0. Minus 3 into minus 2, minus 6. Minus into minus, plus 6. Right? Next minus 0 the row, 0 the column bidre, amel multiply ಮಾಡ್ಕೋಬೇಕು. Everything 0 into everything will be 0 only, so I will write it as 0 only. Next minus 1 ಅದು ಇದು ನೋಡ್ರಿ, ಇದು minus 1 ಇದ್ರೆ minus 1, plus 1 ಇದ್ರೆ plus 1, ಅದೇನು ಸಂಬಂಧ ಇಲ್ಲ. ಮಿಡಲ್ ನಂಬರ್ ಏನಿರುತ್ತೆ ಅದಕ್ಕೆ ಮಾತ್ರ ನೀವು ಇಲ್ಲಿ ಕಂಪಲ್ಸರಿ ಮೈನಸ್ ತಗೋಬೇಕು. ರೈಟ್? ಓಕೆ. ನೆಕ್ಸ್ಟ್ ಈಗ ನೆಕ್ಸ್ಟ್ ನೋಡ್ರಿ, minus 1 ದ ರೋ ಬಿಡ್ರಿ, minus 1 ದ ಕಾಲಮ್ ಬಿಡ್ರಿ, ಕ್ರಾಸ್ ಮಲ್ಟಿಪ್ಲೈ ದಿಸ್ ನಂಬರ್ಸ್ ನಾವು. minus 4 into minus 2, it will be minus 8. Correct? Minus 0 into 0, this will be 0. Okay, ಇದನ್ನ simplify ಮಾಡ್ಕೊಡ್ರಿ. See, 0 plus 6 will be 6, 6 into 2 will be 12, minus 0, minus 1, minus 8 minus 0 will be minus 8 only, minus 8 into plus 1 will be, minus 8 into minus 1 will be plus 8. Correct? So ನಮಗೆ ಎಷ್ಟು ಬಂತು? 12. Okay, so I got it as 12 plus 8. 12 plus 8 ಅಂದ್ರೆ ಎಷ್ಟು ಆಗ್ತದ್ರಿ? 20 ಆಗ್ತದೆ. 12 plus 8 will be 20. Correct? So we got this much now. ಎಷ್ಟು ನಮಗೆ ಬಂತೆ? Next, this is delta 1. ಇದು ನಮಗೆ delta 1 ಆಯ್ತ್ರೆ. This is delta 1. Okay, let me check it here. 0 into minus 4 will be, okay, this is plus 6, 0, minus 1, minus 4 into minus 2, sorry. ಇಲ್ಲಿ minus 4 into minus 2, this will be plus 8. ಇದು plus 8 ಇರ್ಬೇಕ್ರೆ, plus 8, 0. Okay, plus 8 into minus 1. ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ. Plus 8 into minus 1. Minus 1 into plus 8 will be minus 8. Correct? So if it is minus 8, then value of delta 1 will be, okay, 12 minus 8 will be 4. 12 minus 8 will be 4. Right? Okay, next note. ಈಗ ನಿಮಗೆ delta 1 value ಬಂತು. You got the value of delta and delta 1. Now you can calculate current in galvanometer. Therefore, current in galvanometer can be obtained like this. Current in galvanometer is, see, IG is equal to, IG ಹೆಂಗೆ calculate ಮಾಡ್ಬೇಕಂದ್ರೆ, you should take the ratio of these both determinants. Delta 1 divided by delta. How much is the value of delta 1? It is 4. How much is the value of delta? It is minus 98. So minus 4 divided by 98 anta bantu. Or you can write it as minus 2 divided by 49 also. Minus 2 divided by 49 ampere. This much will be the current in the galvanometer. Ishtu namaga galvanometer current bartadri. Right? So this is how we have to solve the numericals on Wheatstone's network. Right? This is the Wheatstone's network. Okay, I hope you have understood. Okay, we'll go to the next question then. Next question note. The number density of free electrons in a metallic wire is 10 into 10 raised to, 8 into 10 raised to 28. This 10 raised to 28. Right? This per meter cube.
The area of cross section of the wire is 1.5 into 10 raised to minus 6 meter square. 10 raised to minus 6, right? 10 power minus 6 meter power 2 carries a current of 2 ampere. Find drift velocity of free electrons and current density. Okay, ನಮಗೆ ಏನೇನು given ಅದಾವ ನೋಡ್ರಿ. What all they have given? They have given the density of the free electrons ಕೊಟ್ಟಾರ. Density of free electrons ಅಂದ್ರೆ we represented it by small n. Next, what they have given? Area of cross section they have given. This is area of cross section. Next, what they have given? Current they have given. ನಮ್ಗೆ ಏನು ಕೇಳಿದ್ದಾರೆ? Drift velocity, right? Drift velocity they have asked, and then what they have asked? Current density. Correct? So ಈಗ ನೋಡ್ರಿ, ನಮ್ಗೆ drift velocity ಬೇಕಾಗಿತ್ತು. Current is given, drift velocity is asked. Current ಕೊಟ್ಟಿದ್ದಾರೆ, cross sectional area ಕೊಟ್ಟಿದ್ದಾರೆ, ಆಮೇಲೆ free electron density ಕೊಟ್ಟಿದ್ದಾರೆ, drift velocity ಕೇಳತ್ತಾರೆ. We know the relation between current and drift velocity. Formula ನೆನಪು ಮಾಡ್ಕೊರಿ, ಫಾರ್ಮುಲಾಗಳು ನೆನಪಿರಬೇಕು. Then only you can solve the problems, right? So given quantities ನೋಡ್ಕೊಂಡು ಏನ್ ಕೇಳಿದಾರೆ ಅನ್ನೋದನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. See, I, A and N is given, so we have to calculate drift velocity. So I will use the formula I is equal to NEABD, relation between current and drift velocity. ನಮಗೆ drift velocity ಕೇಳಿದಾರೆ, so drift velocity is equal to ನಮಗೆ ಆಗ್ತದೆ I divided by NEA. Correct? Okay, next, what is I? How much is the value of I? I is 2 ampere divided by how much is the value of N? N is, N andre electron density 8 into 10 raised to 28. 8 into 10 raised to 28 standard unit nagada per meter cube. Next, E andre charge of electron 1.6 into 10 to the power minus 19. Correct? Next, into area nodri 1.5 into 10 to the power minus 6 meter square. Standard unit nagada as it is buried. 1.5 into 10 to the power minus 6. Correct? This much I will get. Okay, ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. See, 2 divided by ಇಲ್ಲಿ 10 ದ ಪವರ್ಸ್ ಅನ್ನ ಮೊದಲು ಸಿಂಪ್ಲಿಫೈ ಮಾಡ್ಕೋತೀನಿ. minus 19 minus 6 ಎಷ್ಟು ಆಗ್ತದ್ರಿ? minus 25. 10 raised to minus 19, 10 raised to minus 6 means 10 raised to minus 25. 10 raised to minus 25, 10 raised to plus 28, 10 raised to plus 3. It will be 10 raised to plus 3. Next, 8 into 1.6 into 1.5. Okay, we have to multiply this now. 8 into 1.6. See, how much it is? 8 into 1.6 into 1.5. So it is 19.2. Right? I will write it here, 19.2. Okay, ನಮಗೆ ಬಂತ 2 divided by 19.2 into 10 to the power 3. Okay, 2 divided by 19.2 into 10 to the power 3 ನಮ್ಮ ಮೇಲ್ಗಡೆ ತಗೊಂಡ್ರೆ 10 to the power minus 3 ಆಯ್ತು. ಇನ್ನು ಇದನ್ನ ನಾವು ಮತ್ತಷ್ಟು ಮಲ್ಟಿಪ್ಲೈ ಮಾಡ್ಕೋಣ. Okay, let us multiply this now. Divide it. 2 divided by 19.2. 2 divided by 19.2. This will be 0.1041. Right? 0.1041 into 10 to the power minus 3 ಅಂತ ನಾವು ಬರೀತೀನಿ. 10 to the power minus 3. So this much is the drift velocity. ಎಷ್ಟು ನಮಗೆ drift velocity ಅದ? Drift velocity ದ ಯೂನಿಟ್ ಏನು ಬರ್ತೈತ್ರಿ? Velocity ಅಂದಮೇಲೆ ಅದು ಮೀಟರ್ ಪರ್ ಸೆಕೆಂಡ್ ಇರಬೇಕು. Okay, we got to know about one thing now. ಈಗ ಒಂದು ವ್ಯಾಲ್ಯೂ ನಮಗೆ ಬಂತು, that is drift velocity. Next ಏನು ಕ್ಯಾಲ್ಕುಲೇಟ್ ಮಾಡಂದ್ರೆ? Current density. So this is the first thing you calculated, drift velocity. Second thing is we have to calculate current density. See, current density is nothing but current flowing per unit cross sectional area. I divided by A. How much is I? I ನಮಗೆ ಎಷ್ಟದ? 2 ampere ಅದ. How much is the area? Area ನಮಗದ 1.5 into 10 to the power minus 6 ನಮಗೆ area ಅದ. Correct? Okay, ಈಗ 2 divided by 1.5 ಮಾಡ್ಕೊಡ್ರಿ. 2 divided by 1.5. How much it is? 1.33. Right? So this is 1.33. ಈ 10 to the power minus 6 ಮೇಲ್ಗಡೆ ಬಂದ್ರೆ 10 to the power plus 6 ಆಗಬೇಕು. Right? So this is ampere per meter square, unit of current density. Right? Current divided by area, ampere divided by meter square, under ampere meter square. This is how we have to calculate drift velocity as well as current density. We'll go to the next question then. This was the question from April 2024 exam 2. Second exam again question. Okay, next. 2 cells of EMF 2 volt and 4 volt and internal resistance 1 ohm and 2 ohm. Nodri 2 cells adava, 2 cells EMF ಮತ್ತು 2 cells internal resistance are given, are connected in parallel so as to send the current in the same direction through the external resistance of 10 ohm. Find the potential difference across 10 ohm resistance. So 2 cells ಅದಾವ ನಮಗಿಲೆ, ಅವು 2 cells ಹೆಂಗೆ ಕನೆಕ್ಟ್ ಮಾಡಿದ್ದಾರೆ? They are connected in parallel ಅಂತಂದ್ರೆ.
ಸೊ ಟೂ ಸೆಲ್ಸ್ ಇನ್ ಪ್ಯಾರಲಲ್ ಅಂತಂದ್ರೆ ಅವು ಯಾವ ತರ ಇರ್ಬೇಕು, ಪಾಸಿಟಿವ್ ಆಫ್ ಬೋತ್ ದ ಸೆಲ್ಸ್ ಅಂಡ್ ನೆಗೆಟಿವ್ ಆಫ್ ಬೋತ್ ದ ಸೆಲ್ಸ್ ಮಸ್ಟ್ ಬಿ ಕನೆಕ್ಟೆಡ್, ರೈಟ್. ಈ ತರ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಇದಕ್ಕೆ ನಾವು ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಸೆಲ್ಸ್. ಫಸ್ಟ್ ಸೆಲ್ ಅದು ನಮಗೆ ಇ ಎಂ ಎಫ್ ಎಷ್ಟು ಅದ ರೀ, ಇಟ್ ಈಸ್ 2 ವೋಲ್ಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಫಸ್ಟ್ ಸೆಲ್ 1 ಓಮ್. ಸೆಕೆಂಡ್ ಸೆಲ್ ಇ ಎಂ ಎಫ್ ಎಷ್ಟು ಅದ, ಇಟ್ ಈಸ್ 4 ವೋಲ್ಟ್. ಸೆಕೆಂಡ್ ಸೆಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಅದ ರೀ, ಇಟ್ ಈಸ್ 2 ಓಮ್, ರೈಟ್. ಇವ್ ಎರಡು ಸೆಲ್ಸ್ ನಮಗೆ ಪ್ಯಾರಲಲ್ ದಾಗ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಏನಿದೆ ನೋಡ್ರಿ, ಸೊ ಆಸ್ ಟು ಸೆಂಡ್ ದ ಕರೆಂಟ್ ಇನ್ ಸೇಮ್ ಡೈರೆಕ್ಷನ್ ಥ್ರೂ ಅನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 10 ಓಮ್. So there is one more external resistance connected here to this combination of the cells, so that the currents coming from both the cells will be passing through that resistor in same direction. Andre nodri ee sentence meaning ಏನು, so as to send the current in same direction. It means if ಈಗ ನೋಡ್ರಿ ಇದು ಫಸ್ಟ್ ಸೆಲ್ ಅದ, ಫಸ್ಟ್ ಸೆಲ್ ಪಾಸಿಟಿವ್ ಈ ಕಡೆ ಇದೆ, ನೆಗೆಟಿವ್ ಈ ಕಡೆ ಇದೆ. we know very well current always comes out from positive and enters inside the negative terminal of the cell, comes out from positive of the cell. So idu current from the first cell I1, idu current from the second cell I2. So both the currents are coming like this and they will get added. Avu eradu add agi namaga I1 plus I2 anta current, right. Total current, idu total current na I1 plus I2 anta baritendre. Ivu eradu currents add agtav namaga, I1 and I2 will get added and then they will flow. Avu ee tara namaga flow agtav I1 plus I2. ಇಲ್ಲಿಗೆ ಬಂದ ಕೂಡಲೇ ಮತ್ತೆ ಈ ಕಡೆ ನಮಗೆ ಸಪರೇಟ್ ಆಗಿ I1 ಹೋಗ್ತದೆ, ಈ ಕಡೆ ನಮಗೆ ಸಪರೇಟ್ ಆಗಿ I2 ಹೋಗ್ತದೆ, ಕರೆಕ್ಟ್. ಸೊ ದೇ ಹ್ಯಾವ್ ಟು ಸೆಂಡ್ ದ ಕರೆಂಟ್ ಇನ್ ಸೇಮ್ ಡೈರೆಕ್ಷನ್ ಅಂದಾನೆ. ಸೇಮ್ ಡೈರೆಕ್ಷನ್ ಅಂದ್ರೆ ಎರಡು ಪಾಸಿಟಿವ್ ದಿಂದ ಹೊರಗಡೆ ಹೋಗ್ತಿರ್ತಾವ. ಈಗ ಸಪೋಸ್ ನಾವು ಇದನ್ನ ರಿವರ್ಸ್ ಕನೆಕ್ಟ್ ಮಾಡಿದ್ವಿ ಅಂದ್ರೆ I2 ಈ ಕಡೆ ಹೋಗ್ತದ್ರಿ, I1 ಈ ಕಡೆ ಹೋಗ್ತದೆ. ಅಪೋಸಿಟ್ ಡೈರೆಕ್ಷನ್ ದಾಗ ಒಂದು ವೈರ್ ಒಳಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಕರೆಂಟ್ ಬರ್ಲಿಕ್ಕೆ ಪಾಸಿಬಲ್ ಇಲ್ಲ, ರೈಟ್. ಓಕೆ, ಸೊ ಲೈಕ್ ದಿಸ್ ಹಿ ಹ್ಯಾಸ್ ಟೋಲ್ಡ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಓಮ್ ಇದ್ದದೆ ನಮಗೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಆಫ್ 10 ಓಮ್. ವಾಟ್ ಈಸ್ ಆಸ್ಕಿಂಗ್, ಏನ್ ಕೇಳ್ತಾನವ, he is asking find the potential difference across 10 ohm resistance. So ಇತರದ ವೋಲ್ಟೇಜ್ ಎಷ್ಟಿದೆ, ಇತರದ ವೋಲ್ಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡ್ರಿ, ಈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇದೆ ವೋಲ್ಟೇಜ್ ಅಂತಂದ್ರೆ ಅದ್ರದ್ದು ಫಾರ್ಮುಲಾ ಏನ್ರಿ, I into R, ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸೊ ಈ ಬ್ರಾಂಚ್ ಒಳಗೆ ಎಷ್ಟು ಕರೆಂಟ್ ಅದ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. we have to calculate this total current and then multiply it by resistance, you will get the voltage, correct. ಆಮೇಲೆ ನೋಡ್ರಿ ಈ ರೆಸಿಸ್ಟರ್ ನೀವು ಇಲ್ಲೇ ಕನೆಕ್ಟ್ ಮಾಡ್ಬೇಕಂತ ಏನಿಲ್ಲ. ಈವನ್ ಹಿಯರ್ ಇನ್ ಮಿಡಲ್ ಇಫ್ ಯು ಕನೆಕ್ಟ್, ಇದನ್ನ ತೆಗೆದು ನೀವು ಇಲ್ಲಿ ಮಿಡಲ್ ದಾಗ ಕನೆಕ್ಟ್ ಮಾಡಿದ್ರು ಅದು ಕಾಂಬಿನೇಷನ್ ಸೇಮ್ ಉಳಿತೈತ್ರಿ, ಏನು ಚೇಂಜಸ್ ಆಗಂಗಿಲ್ಲ. ಓಕೆ ಫೈನ್. ಸೊ ಈಗ ಫಸ್ಟ್ ನಾವು ಏನ್ ಫೈಂಡ್ ಮಾಡ್ಬೇಕಂದಂಗ, ಕರೆಂಟ್ ಫೈಂಡ್ ಮಾಡ್ಬೇಕಂದಂಗ್ರಿ, ಕರೆಕ್ಟ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ ನಾವು ಯಾವ್ದೇ ಸರ್ಕ್ಯೂಟ್ ನೀವು ತಗೋರಿ, ಮೇನ್ ಕರೆಂಟ್ ನೀವು ಫೈಂಡ್ ಮಾಡೋದಿತ್ತಂದ್ರೆ ಮೇನ್ ಕರೆಂಟ್ ಫಾರ್ಮುಲಾ ನಮ್ಗೆ ಏನದ, E divided by R plus R ಅಂತ ನಮಗೆ ಮೇನ್ ಕರೆಂಟ್ ಫಾರ್ಮುಲಾ ಅದು. So this is the formula to calculate the total current or main current in the circuit. So to calculate the total current we require EMF, external resistance, internal resistance. ಇಲ್ಲಿ EMF ಎರಡು ಅದಾವ, ಯಾಕಂದ್ರೆ ಎರಡು ಸೆಲ್ ಅದಾವ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ, ಇಕ್ವಿವ್ಯಾಲೆಂಟ್ EMF ಮತ್ತು ಇಕ್ವಿವ್ಯಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಮಾಡ್ಕೋಬೇಕು. Then we can substitute that here and we can get the total current. So first equivalent EMF ನಾವು ಫೈಂಡ್ ಮಾಡೋಣ. Equivalent EMF. See, this is the combination of two cells in parallel, two non-identical cells in parallel. So cells in parallel ಇದ್ದಪ್ಪ ಅಂತಂದ್ರೆ effective EMF the formula ಏನದ, E1 into R1 plus E2 into R2 divided by R1 plus R2. This is the formula of effective EMF of two cells in parallel, correct. So ಈಗ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. E1 into R1, E1 ಎಷ್ಟದೆ 2 ವೋಲ್ಟ್, ಸಾರಿ E1 into R2 ರೇ, this is E1 into R2, E2 into R1, right? E2 into R1, E1 R2 plus E2 R1, E1 R2 plus E2 R1 divided by R1 plus R2. Okay, E1 into R2, how much is E1? 2 volt. How much is R2? 2. So 2 into 2, this will be 4, plus E2 into R1, E2 is 4, R1 is 1, so 4 into 1 will be 4 divided by R1 plus R2, 1 plus 2, that is 3. So ಇದು ನಮಗೆ ಬಂತ 8 divided by 3 ವೋಲ್ಟ್. ಇಷ್ಟು ನಮಗೆ ಎಫೆಕ್ಟಿವ್ ಅಥವಾ ಈಕ್ವಿವೆಲೆಂಟ್ EMF ಬಂತು. ಅದೇ ತರ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಲೆಟ್ ಮೀ ಕ್ಯಾಲ್ಕುಲೇಟ್ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸಿ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ಎರಡು ಇಂಟರ್ನಲ್ ರೆಸಿಸ್ಟೆನ್ಸಸ್ ಅದಾವ್ರಿ. ಯಾವ ತರದ ಸೆಲ್ಸ್ ಯಾವ ಕಾಂಬಿನೇಷನ್ ತಗದಾವ, ಪ್ಯಾರಲಲ್. ಸೊ ಯು ಶುಡ್ ಥಿಂಕ್ ದೇರ್ ಆರ್ 2 resistors of 1 ohm and 2 ohm connected in parallel. ಎರಡು ರೆಸಿಸ್ಟರ್ಸ್ ನಮಗೆ ಪ್ಯಾರಲಲ್ ಒಳಗೆ ಕನೆಕ್ಟ್ ಇದ್ದಪ್ಪ ಅಂದ್ರೆ ಅದರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ R1 into R2 divided by R1 plus R2. 2 resistors in parallel. If there are 2 resistors in parallel, effective resistance is R1 into R2 divided by R1 plus R2.
If the two cells are in series, effective resistance is R1 plus R2. Correct? Okay, so we are using the formula only. Okay, now calculate R equivalent. R1 into R2, 1 into 2, that will be 2. R1 plus R2, 1 plus 2, that is 3. So 2 by 3 ohm resistance namak banta. Correct? Okay, now we have to calculate the main current. ಈಗ ಮೇನ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನೋಡ್ರಿ, E equivalent, how much is the effective equivalent EMF? 8 by 3. So this is 8 divided by 3. How much is the external resistance? External resistance ಎಷ್ಟಿದೆ? 10 ohm. So I will write it as 10. ಆಮೇಲೆ how much is the effective internal resistance? 2 by 3. ಇದು ನಮಗೆ 2 by 3 ಇದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊರಿ. Simplify this. I will write it as 8 divided by 3. Now this 3, ಇಲ್ಲಿ LCM ತಗೊಂಡ್ರೆ ಅಂದ್ರೆ 3 will multiply to 10. That will become 30 plus 2 whole divided by 3. ಅಂದ್ರೆ ಇದು ನಮಗೆ ಆಯ್ತು 8 divided by 3, 32 divided by 3. So divided by 3 will get cancelled. I will get it as 8 divided by 32. 8 by 32 means how much it is? It is 1 by 4 ampere. 1 by 4 ampere. ಎಷ್ಟು ನಮಗೆ ಕರೆಂಟ್ ಬರ್ತದೆ? 1 by 4 ಅಂದ್ರೆ that is 0.25 ampere. So we got the current in the circuit now. ಈಗ ನಮ್ಮ ಕರೆಂಟ್ ಇನ್ ದ ಸರ್ಕ್ಯೂಟ್ ಬಂತು. ನಮಗೆ ಏನ್ ಕೇಳಿದ್ದಾರೆ? He has asked us the potential difference across 10 ohm resistance. So this total current we got. ಈ total current ನಮಗೆ ಎಷ್ಟದಪ್ಪ ಅಂತಂದ್ರೆ 1 by 4 ampere ಅಥವಾ 0.25 ampere ನಮಗೆ ಕರೆಂಟ್ ಇದೆ. ಸೊ ಈಗ ನಮಗೆ potential difference ಬೇಕು. Potential difference across that resistor is calculated by using the formula. Potential difference means I into R by Ohm's law. How much is the current? Current ನಮಗೆ ಎಷ್ಟಿದೆ? 0.25. Current is 0.25. How much is the external resistance? External resistance ನಮಗೆ 10 ohm ಅದ ರೀ. So 0.25 into 10 will be 2.5 volt. So this much is the potential difference across that external resistance. ಇಷ್ಟು ನಮಗೆ potential difference ಅದ ರೀ. Right? Okay, so this was asked in March 2025 as well as model question paper 2022. Okay, we'll go to the next question then. So next question nodri, two identical cells either in series or in parallel combination give same current. Nodri, ಎರಡು identical cells ಅಂದ್ರೆ identical cells ಅಂದ್ರೆ ಏನ? Same EMF, same internal resistance ಇರುವಂತ cells ರೀ. They are connected either in series or in parallel. ಅಂದ್ರೆ series ಒಳಗಡೆ ಕನೆಕ್ಟ್ ಮಾಡ್ಕೊಂಡಾರೆ ಇಲ್ಲ parallel ಒಳಗಡೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. Combination give the same current of 0.5 ampere through an external resistance of 4 ohm. Find EMF and internal resistance of each cell. ಆ cells ಅದ EMF ಮತ್ತು internal resistance ಅನ್ನು ಫೈಂಡ್ ಮಾಡಬೇಕು. ನೋಡ್ರಿ, ಅವರು ಸಿರೀಸ್ ಒಳಗಡೆ ಕನೆಕ್ಟ್ ಮಾಡ್ಕೊಂಡಾರ ಇಲ್ಲ ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ನಾವು ಎರಡು ಕಾಂಬಿನೇಷನ್ಸ್ ಒಮ್ಮೆ ತಗೋಬೇಕು. ವಿ ಹ್ಯಾವ್ ಟು ಟೇಕ್ ಬೋತ್ ದ ಕಾಂಬಿನೇಷನ್ಸ್ ಒನ್ಸ್. ಸೊ ಲೆಟ್ ಮೀ ಸೇ ಬೋತ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ಫಸ್ಟ್. ಸಿರೀಸ್ ಒಳಗದ ಅಂತ ಇಟ್ಕೋರಿ. ನೋಡ್ರಿ, ಐಡೆಂಟಿಕಲ್ ಸೆಲ್ಸ್ ಅಂತಂದ್ರೆ EMF of the first cell and EMF of the second cell both are equal to E ಅಂದಂಗರಿ. ಐಡೆಂಟಿಕಲ್ ಸೆಲ್ಸ್ ಅಂದ್ರೆ ಸೇಮ್ EMF. ಎರಡು ತರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಸೇಮ್ ಅಂದಂಗರಿ. R1 is equal to R2 is equal to R. Okay, these both cells are connected in series ಅಂತ ನಾವು ಹೇಳತ್ತೀವಿ. ಸೊ ಸಿರೀಸ್ ಒಳಗೆ ಕನೆಕ್ಟ್ ಮಾಡ್ಕೊಂಡಿದ್ವಿ. ಇದರದ್ದು EMF E, internal resistance R. EMF E, internal resistance R. And this combination is connected across an external resistance. Across an external resistance of how much? 4 ohm. So external resistance ನಮಗೆ 4 ohm ಅದ ರೀ. ರೈಟ್, ಇದು ಒಂದು ಕಾಂಬಿನೇಷನ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕಾಂಬಿನೇಷನ್ ದಾಗ ಅವ ಏನಂತಾನೆ? ಸೆಕೆಂಡ್ ಕಾಂಬಿನೇಷನ್ ಯಾವುದು? ಪ್ಯಾರಲಲ್ ಅಂತ ಹೇಳಿದಾನೆ. ಸೊ ದೀಸ್ ಬೋತ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ನಾವು. ಸೊ ಅವ ಎರಡು ಐಡೆಂಟಿಕಲ್ ಸೆಲ್ಸ್ ಏನದಾವಲ್ಲ ಅವನ್ನ ಈಗ ಪ್ಯಾರಲಲ್ ದಾಗ ಕನೆಕ್ಟ್ ಮಾಡ್ಕೊತಾರೆ. EMF is E, internal resistance is R. ಪ್ಯಾರಲಲ್ ಅಂದ್ರೆ ಹೆಂಗಿರ್ಬೇಕು? ಪಾಸಿಟಿವ್ ಆಫ್ ದ ಸೆಲ್ಸ್ ಅಂಡ್ ನೆಗೆಟಿವ್ ಆಫ್ ದ ಸೆಲ್ಸ್ ಮಸ್ಟ್ ಬಿ ಕನೆಕ್ಟೆಡ್. ಸೊ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಇದ್ದು ಅಂದ್ರೆ ಅದಕ್ಕೆ ಪ್ಯಾರಲಲ್ ಅಂತ ಕರೀತಾರೆ. ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಇದ್ರೆ ಸಿರೀಸ್ ಅಂತ ಕರೀತಾರೆ. Okay, now this parallel combination of cells is connected to the same external resistance again. ಅದೇನ್ ನಮಗೆ 4 ohm ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅದ, ಅದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ 4 ohm ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ರೈಟ್, ಸೊ ಎಷ್ಟು ಸಿಚುವೇಶನ್ ಕೊಟ್ಟಿದ್ದಾರೆ, ನಮ್ಗೆ ಏನ್ ಫೈಂಡ್ ಮಾಡೋಣಂತಾರೆ? ಈ EMF ಎರಡು ಸೆಲ್ದ EMF ಮತ್ತು ಎರಡು ಸೆಲ್ದ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ರಿ ಅಂತ ಕೇಳ್ತಾರೆ. ರೈಟ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ E ಆಸ್ ವೆಲ್ ಆಸ್ R. ಈಗ ಇಲ್ಲಿ ನೋಡ್ರಿ, ಸೆಲ್ಸ್ ಸಿರೀಸ್ ಒಳಗಿದ್ರೆ ನೋಡ್ರಿ, ಇದು ಫಸ್ಟ್ ನಾನು ನಿಮಗೆ ಫಾರ್ಮುಲಾಸ್ ಹೇಳ್ಬಿಡ್ತೀನಿ. ಇಫ್ ದೇರ್ ಆರ್ ಟೂ ಸೆಲ್ಸ್ ಕನೆಕ್ಟೆಡ್ ಇನ್ ಸಿರೀಸ್, ಇವು ನಾನ್ ಐಡೆಂಟಿಕಲ್ ಅದಾವ ಅಂತ ಇಟ್ಕೋರಿ. ನಾನ್ ಐಡೆಂಟಿಕಲ್ ಅಂದ್ರೆ ಏನ? ಅವ್ರದ್ದು EMF ಬೇರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಬೇರೆ. ಸೊ ಇಲ್ಲೇ ನಮಗೆ ಇಕ್ವಿವೆಲೆಂಟ್ EMF ಎಷ್ಟು ಆಗ್ತದಪ್ಪ ಅಂದ್ರೆ ಸಿರೀಸ್ ಒಳಗಿದ್ದಾಗ E1 ಪ್ಲಸ್ E2 ಆಗ್ತದೆ. ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಆಗ್ತದಪ್ಪ ಅಂತಂದ್ರೆ R1 ಪ್ಲಸ್ R2 ಅಂತ ಆಗ್ತದೆ. ಕರೆಕ್ಟ್. ಆಮೇಲೆ ಎರಡು ಸೆಲ್ಸ್ ಸಪೋಸ್ ಐಡೆಂಟಿಕಲ್ ಇದ್ದು ಅಂತಂದ್ರೆ
ಎರಡು ಸೆಲ್ಸ್ ಸಪೋಸ್ ಐಡೆಂಟಿಕಲ್ ಇದ್ದು ಅಂತಂದ್ರೆ 2E ಅಂತ ನಮಗೆ ಎಫೆಕ್ಟಿವ್ ರೆಸಿಸ್ಟ್ ಈಕ್ವಲೆಂಟ್ EMF ಆಗ್ತದೆ. E ಪ್ಲಸ್ E 2E. ಅದೇ ತರ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಎಷ್ಟಾಗ್ತದಪ್ಪ ಅಂತಂದ್ರೆ 2R. If there are two cells, 2E 2R. If there are three cells, identical cells, 3E 3R ಆಗ್ತದ್ರಿ. If there are 4 identical cells in series, 4E 4R ಆಗ್ತದ್ರಿ. ಎಷ್ಟು ಸೆಲ್ ಇರ್ತಾವ ಅಷ್ಟಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಈಗ ಅವ ಎರಡು ಸೆಲ್ಸ್ ನಮಗೆ ಸಪೋಸ್ ಪ್ಯಾರಲಲ್ ಒಳಗೆ ಇದ್ದು ಅಂತ ಇಟ್ಕೋರಿ. If both the cells are in parallel, if both the cells are in parallel, and if their internal, if their EMF and internal resistances are different, ಇವು ನಾನ್ ಐಡೆಂಟಿಕಲ್ ಸೆಲ್ಸ್. ಇವೆರಡು ಏನ್ರಿ ಐಡೆಂಟಿಕಲ್ ಸೆಲ್ಸ್. These are identical cells. ಇವು ನಾನ್ ಐಡೆಂಟಿಕಲ್ ರೀ, ನಾನ್ ಐಡೆಂಟಿಕಲ್. ಸೊ ನಾನ್ ಐಡೆಂಟಿಕಲ್ ಸೆಲ್ಸ್ ನಮಗೆ ಪ್ಯಾರಲಲ್ ಒಳಗಿದ್ರೆ ಎಫೆಕ್ಟಿವ್ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಏನ E1 ಇಂಟು R2. ಆಗಲೇ ನಾವು ಯೂಸ್ ಮಾಡಿದ್ವಿ ಪ್ರೀವಿಯಸ್ ಕ್ವೆಶನ್ ಒಳಗೆ. E1 ಇಂಟು R2 ಪ್ಲಸ್ E2 ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2. ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ನಾನ್ ಐಡೆಂಟಿಕಲ್ ಇದ್ರೆ ರೈಟ್, ದಿಸ್ ಇಸ್ ಫಾರ್ ನಾನ್ ಐಡೆಂಟಿಕಲ್. ಇದು ಐಡೆಂಟಿಕಲ್ ಸೆಲ್ಸ್ ಇದ್ರೆ ಐಡೆಂಟಿಕಲ್ ಸೆಲ್ಸ್ ರೈಟ್. ಸೊ ಐಡೆಂಟಿಕಲ್ ಸೆಲ್ಸ್ ಇದು ಅಂತ ಇಟ್ಕೋರು. ಐಡೆಂಟಿಕಲ್ ಸೆಲ್ಸ್ ಅಂದ್ರೆ ಏನ, ಈ ಸೆಲ್ದು EMF ಇನ, ಈ ಸೆಲ್ದು EMF ಇನ, ಈ ಸೆಲ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್, ಈ ಸೆಲ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್. If identical cells are in parallel, then equivalent EMF will be equal to E. 2E ಆಗಂಗಿಲ್ಲ ಅಥವಾ E by 2 ಆಗಂಗಿಲ್ಲ ರೈಟ್. ಸೊ ಎಫೆಕ್ಟಿವ್, ಯಾಕಂದ್ರೆ ಪ್ಯಾರಲಲ್ ಆಗಿ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರ್ತೈತ್ರಿ. ವೋಲ್ಟೇಜ್ ವಿಲ್ ಬಿ ಸೇಮ್ ಇನ್ ಪ್ಯಾರಲಲ್. ದಟ್ಸ್ ವೈ ಇಫ್ ಟೂ ಐಡೆಂಟಿಕಲ್ ಸೆಲ್ಸ್, ಎಷ್ಟು ಸೆಲ್ಸ್ ಇರ್ಲಿ ಅವು, 2 ಇರ್ಲಿ, 3 ಇರ್ಲಿ, 10 ಇರ್ಲಿ, ಇಫ್ ದ ಸೆಲ್ಸ್ ಐಡೆಂಟಿಕಲ್ ಸೆಲ್ಸ್ ಆರ್ ಇನ್ ಪ್ಯಾರಲಲ್, then effective equivalent EMF will be E only. ಒಂದು ಸೆಲ್ EMF ಎಷ್ಟು ಇರ್ತದೆ ಅಷ್ಟೇ ಇರ್ತದೆ. ಸಿರೀಸ್ ಒಳಗೆ ಮಾತ್ರ ನಮಗೆ 2 ಸೆಲ್ಸ್ ಸಿರೀಸ್ ಇದ್ರೆ 2E, 3 ಸೆಲ್ಸ್ ಸಿರೀಸ್ ಇದ್ರೆ 3E, so on like that ಬರ್ತದೆ. ಓಕೆ, ಇದು ಈಕ್ವಲೆಂಟ್ EMF ಆಯ್ತು. ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನೋಡ್ರಿ. ಹೌ ಮೆನಿ ಐಡೆಂಟಿಕಲ್ ಸೆಲ್ಸ್ ಆರ್ ಇನ್ ಪ್ಯಾರಲಲ್ ಹಿಯರ್? 2. ಅದಕ್ಕೆ ನಾವು ಇದನ್ನ R by 2 ಅಂತ ಬರೀಬೇಕು. If there are 3 cells in parallel, R by 3. If there are 4 cells in parallel, R by 4. Like that we have to write, right? But EMF ಮಾತ್ರ ನಮಗೆ E ಅಂತ ಹೇಳಿ ಬರ್ತದೆ. ಇದು ಗೊತ್ತಿರಲಿ. ಓಕೆ, ಈಗ ನೋಡ್ರಿ, ಹಿಯರ್ ಐಡೆಂಟಿಕಲ್ ಸೆಲ್ಸ್ ಆರ್ ಇನ್ ಸಿರೀಸ್. ಸೊ ಎಫೆಕ್ಟಿವ್ ಅಥವಾ ಈಕ್ವಿವೆಲೆಂಟ್ EMF ಎಷ್ಟಾಗ್ತದೆ ಇಲ್ಲಿ? 2E ಆಗ್ತದೆ ರೈಟ್. ಆಮೇಲೆ ಎಫೆಕ್ಟಿವ್ ಅಥವಾ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಎಷ್ಟಾಗ್ತದ್ರಿ? 2R ಆಗ್ತದ್ರಿ ಕರೆಕ್ಟ್. ಓಕೆ, ಐ ವಿಲ್ ರೈಟ್ ದ, ನೋಡ್ರಿ ಇಲ್ಲಿ ಕರೆಂಟ್ ನಮಗೆ ಕೊಟ್ಟಿದ್ದಾರೆ. ಸಿರೀಸ್ ಒಳಗಿದ್ದಾಗೂ 0.5 ಅಂಪಿಯರ್ ಕರೆಂಟ್ ಅದ, ಪ್ಯಾರಲಲ್ ಒಳಗಿದ್ದಾಗೂ 0.5 ಅಂಪಿಯರ್ ಕರೆಂಟ್ ಅದ ಅಂತ. ಸೊ ಮೇನ್ ಕರೆಂಟ್ ಇನ್ ದಿಸ್ ಕೇಸ್ ಇಸ್ ಆಲ್ಸೋ 0.5 ಅಂಪಿಯರ್ ಓನ್ಲಿ, and main current in this case is also 0.5 ampere only. Same current adari. Current ದಾಗ ಏನು ಚೇಂಜಸ್ ಇಲ್ಲ. ಓಕೆ, ಹಿಯರ್ ಐ ವಿಲ್ ರೈಟ್ ದ ಫಾರ್ಮುಲಾ ಆಫ್ ಕರೆಂಟ್. ನಾವು ಕರೆಂಟ್ ಅಂತಂದ್ರೆ ಏನ್ರಿ? E ಡಿವೈಡೆಡ್ ಬೈ R ಪ್ಲಸ್ R ಫಾರ್ಮುಲಾ ಅದ. E ಅಂತಂದ್ರೆ ಇದು ಎಫೆಕ್ಟಿವ್ EMF ತಗೋಬೇಕು, R ಅಂದ್ರೆ ಇದು ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ತಗೋಬೇಕು. ಹೌ ಮಚ್ ಇಸ್ ಕರೆಂಟ್? ಕರೆಂಟ್ ಇಸ್ 0.5. Current is 0.5 equal to how much is effective EMF? 2E. How much is external resistance? 4 ohm. How much is effective internal resistance? 2R. Correct? Is 0.5 ಅಂದ್ರೆ ನಾವು ಅದನ್ನ half ಅಂತ ಬರಿಬಹುದು ನೋಡ್ರಿ. 0.5 means I can write it as half. Right? 0.5 means I can write it as half. Cross multiply ಮಾಡ್ರಿ, ಇದು ಈ ಕಡೆ, ಇದು ಈ ಕಡೆ. Right? 1 into 4 plus 2R will be 4 plus 2R. Next, 2 into 2E will be 4E. 2 into 2 will be 4. So ಇದು 4E ಅಂತ ನಮಗೆ ಬರ್ತದೆ. Correct? Or I can write this equation like this now. 4E minus 2R equal to 4 ಅಂತ ನಾವು ಬರೀಬಹುದು. Let this be equation number 1. ಇದು ನಮಗೆ equation 1 ಅಂತಿರ್ಲಿ. Right? Okay. So this is about series. ಇದು ನಮಗೆ series ಬಗ್ಗೆ ಆಯ್ತು. Next, parallel ಒಳಗೆ ನೋಡ್ರಿ. Effective EMF ಎಷ್ಟು ಆಗ್ತದ್ರಿ? Since these are identical cells parallel ಒಳಗಿದ್ರೆ effective EMF ಎಷ್ಟು ರೀ? E. How much will be the effective internal resistance? Effective ಅಂತಾರೆ ಅಂದ್ರೆ ಅಥವಾ equivalent ಅಂತಾರೆ ಅಂದ್ರೆ, both are same. Right? So ಇಲ್ಲಿ 2 cells ನಮಗೆ parallel ಒಳಗಿರೋದ್ರಿಂದ equivalent internal resistance will be R by 2. Correct? Okay, now let us solve this further. We'll solve this further now. See, ಈಗ ನಾವು ಮತ್ತೆ ಇಲ್ಲಿ ಮೇನ್ ಕರೆಂಟ್ ಫಾರ್ಮುಲಾ ಯೂಸ್ ಮಾಡೋಣ. I is equal to E divided by R plus R. ಇದು ಎಫೆಕ್ಟಿವ್ EMF ಇರಬೇಕು, ಇದು ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರಬೇಕು. ರೈಟ್? ಓಕೆ, ಹೌ ಮಚ್ ಇಸ್ ದ ಕರೆಂಟ್? ಕರೆಂಟ್ ಇಸ್ 0.5 ಅಂಪಿಯರ್. 0.5 ಅಂಪಿಯರ್ ಅಂದ್ರೆ ಹಾಫ್ ರೀ, 1/2 ಅಂತ ನಾ ತಗೋತೀನಿ. ಎಫೆಕ್ಟಿವ್ EMF ಎಷ್ಟದ? E. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಎಷ್ಟದ ರೀ? 4 ohm. ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದ? R by 2. ಓಕೆ, ವಿಲ್ ಸಾಲ್ವ್ ದಿಸ್ ನೌ. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನೋಡ್ರಿ, ಇಫ್ ಐ ಸಾಲ್ವ್ ದಿಸ್, ಸಿಂಪ್ಲಿಫೈ ದಿಸ್, ವಾಟ್ ಐ ವಿಲ್ ಗೆಟ್ ಇಟ್ as 1/2 is equal to, ಇಲ್ಲೇನ LCM ತಗೋತೀನಿ. 2 into 4 will be 8. Right? 2 into 4 will be 8.
8 plus r 8 plus r divided by 2 ಇರ್ತೈತಿ. ಆ 2 ಮೇಲ್ಗಡೆ ಬರ್ತದ್ರಿ 2e ಆಗ್ತದ್ರಿ. ಕರೆಕ್ಟ್. ಸೊ ಇಲ್ಲಿ ನಾ LCM ತಗೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಡಿವೈಡೆಡ್ ಬೈ 2 ನಮಗೆ ಮೇಲ್ಗಡೆ ಬರ್ತದ್ರಿ 2e. ಕ್ರಾಸ್ ಮಲ್ಟಿಪ್ಲೈ 8 plus r into 1 will be 8 plus r. 2 into 2e will be 4e. 2 into 2e will be 4e. Correct. So ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಂಡಿದ್ರೆ 4e minus r is equal to 8. Let this be equation 2. ಎರಡು equations ನಮಗೆ ಬಂದವ್ರಿ. From first circuit, from first combination, one equation. From second combination, second equation. Okay, from these both equations, solving these both equations, from equations 1 and 2, what we will get? ನಮಗೆ ಈಗ ಏನು ಸಿಗಬೇಕು ನೋಡ್ರಿ. ಈಗ ಫಸ್ಟ್ ಇಕ್ವೇಶನ್ ನಮಗೆ ಏನದೆ 4e minus 2r equal to 4 ಅಂತದೆ. ಸೆಕೆಂಡ್ ಇಕ್ವೇಶನ್ ನಮಗೆ ಏನದೆ 4e minus r equal to 8 ಅಂತದೆ. ಕರೆಕ್ಟ್. ಸೊ ಈ ತರ ನಮಗೆ ಎರಡು ಇಕ್ವೇಶನ್ಸ್ ಇಲ್ಲದಾವ. ಓಕೆ, ಚೇಂಜಿಂಗ್ ದ ಸೈನ್ಸ್, ಇದು ಮೈನಸ್ ತಗೊಳ್ರಿ, ಇದು ಪ್ಲಸ್ ತಗೊಳ್ರಿ, ಇದು ಮೈನಸ್ ತಗೊಳ್ರಿ. Plus 4e minus 4e will get cancelled. Plus 2r, sorry, minus 2r plus r will be minus r. Plus 4 minus 8 will be minus 4. Correct. So minus ನಮಗೆ ಕ್ಯಾನ್ಸಲ್ ಆಗ್ತವೆ. Therefore internal resistance will be equal to 4 ohm. ನಮಗೆ internal resistance ಬಂತು. We got internal resistance. Substitute that internal resistance in either equation 1 or equation 2. ಯಾವ್ದಾದ್ರು ಒಂದು equation ಒಳಗೆ substitute ಮಾಡ್ಕೊರಿ. Putting in equation 1, what we will get? 4e minus, ನೋಡ್ರಿ, 2 into small r ನಮಗೆ ಎಷ್ಟು ಬಂದದೆ? 4 ಬಂದದ್ರಿ. So 2 into 4 will be 8 equal to 4, right? R value substitute ಮಾಡ್ಕೊಂಡು. We'll take 8 on that side. I will get it as 4e is equal to 12. 8 plus 4 plus 8 12 ಆಗ್ತದ್ರಿ. So 4 ones are 4 threes are. So finally I got EMF is equal to 3 volt. ನಮಗೆ EMF ಬಂತ 3 volt. Correct. Internal resistance ನಮಗೆ ಬಂತ 4 ohm. This is what they had asked. Right? This is how we have to solve. Internal resistance is 4 ohm, EMF is 3 volt. Okay, let us go to the next question. Nodri, 100 milligrams of nichrome metal is drawn into a wire of cross-sectional area. Mass is given. Mass namu kottidare. Right? A wire of cross-sectional area 0.05 millimeter square. Idu millimeter square. This is area. Calculate the resistance of the wire. Resistance calculate madandare. Given density of nichrome 8.4 into 10 raised to power 3. Density 10 raised to power 3. Idu kg per meter cube, meter raised to minus 3. And resistivity of the material is 1.2 into 10 to the power minus 6. Idu. Right? Idu resistivity. Okay, these many things are given. What they are asking us to calculate? They are asking us to calculate resistance. So, nodri, mass namak given ada, mass is 100 milligrams. Ee 100 milligrams inna kg convert ಮಾಡ್ಕೋಬೇಕು. Standard unit of mass is kg. So, now ಇದನ್ನ first milligrams to grams convert ಮಾಡ್ಕೋತೀನಿ. 100 into 10 raised to minus 3 grams. In grams ದಿಂದ kg convert ಮಾಡ್ಕೋತೀನಿ. 100 into 10 raised to minus 3 into 10 raised to minus 3 kg. ಅಂದ್ರೆ ಇದು ಎಷ್ಟು ಆಗ್ತದ್ರಿ? 10 raised to minus 6 kg. Correct? Or you can also simply write it as 10 raised to minus 4 kg ಅಂತಾನು ನೀವು ಬರ್ಕೋಬಹುದು. ಇದು 10 raised to 2, 10 raised to plus 2 minus 4 ಅಂದ್ರೆ 10 raised to minus, sorry, 10 raised to plus 2 minus 6 ಅಂದ್ರೆ 10 raised to minus 4 kg. This is mass. Next ಏನು ಕೊಟ್ಟಿದ್ದಾರೆ? ಏರಿಯಾ. ಏರಿಯಾ ಎಷ್ಟು ಗಿವನ್ ಅದ ನೋಡ್ರಿ? ಏರಿಯಾ is 0.05 millimeter square adri. Millimeter square. Area the standard unit ಏನ್ರಿ? Meter square. So ನೋಡ್ರಿ, millimeter to meter ನೀವು ಕನ್ವರ್ಟ್ ಮಾಡಬೇಕಾದ್ರೆ, millimeter to meter, you multiply the given number by 10 raised to minus 3. Meter to millimeter ನೀವು ಕನ್ವರ್ಟ್ ಮಾಡ್ಕೋಬೇಕಾದ್ರೆ, you multiply the number by 10 raised to plus 3. ಈಗ ನಾವು ಏನ್ ಮಾಡ್ಬೇಕಾಗೈತಿ? millimeter square to meter square ಕನ್ವರ್ಟ್ ಮಾಡ್ಬೇಕಾಗೈತ್ರಿ. millimeter square to meter square ಅಂದ್ರೆ ಇದನ್ನ ಸ್ಕ್ವೇರ್ ಮಾಡ್ರಿ. ಅಂದ್ರೆ ನಮ್ಗೆ ಎಷ್ಟು ಬರ್ಬೇಕ್ರಿ? It has to be 10 raised to minus 3 into 2, 10 raised to minus 6. ಅವಾಗ ಅದು meter square ಆಗ್ತದೆ. So this one I can write it as 0.05. Right? Yes, 0.05 into 10 to the power minus 6 meter square ಅಂತ ನಾ ಬರ್ಕೋತೀನಿ. Okay, area ನಾವು ಬರ್ಕೊಂಡ್ವಿ. We have written the area now. Next what is given? See, mass ಐತೆ, area ಐತೆ. Next, density is given. Density is 8.4 into 10 to the power plus 3. ಇದು 10 to the power plus 3 ಇದೆ. Next, resistivity of the material given other 10 to the resistivity is 1.2 into 10 to the power minus 6 ohm meter. Right? Density ಅಂದ್ರೆ ಇದು kg per meter cube ಒಳಗೆ ಇರ್ತದೆ. This will be in kg per meter cube.
Okay, these many things are given. They are asking us to calculate resistance. Resistance na calculate ಮಾಡಬೇಕಾಗಿದ್ರೆ resistance R we have to calculate. R the formula ಏನ್ರಿ? R is equal to rho into L divided by A. Correct? ಎಷ್ಟು ನಮಗೆ ರೆಸಿಸ್ಟೆನ್ಸ್ ಅದ ನೋಡ್ರಿ. ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ರೆಸಿಸ್ಟಿವಿಟಿ ಗಿವನ್ ಅದ, ರೋ ಇಸ್ ಗಿವನ್, ಏರಿಯಾ ಇಸ್ ರೆಕ್ವೈರ್ಡ್, ಏರಿಯಾ ಇಸ್ ಗಿವನ್. ಸೊ ನಮಗೆ ಈ ತರದ ವ್ಯಾಲ್ಯೂ ಅದ, ಈ ತರದ ವ್ಯಾಲ್ಯೂ ಅದ. ವಿ ವಾಂಟ್ ಲೆಂತ್, ನಾವು ಲೆಂತ್ ಕೊಟ್ಟಿಲ್ಲ, ಸೊ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಂತ ನಮಗೆ ಇಲ್ಲಿ ಮತ್ತೊಂದು ಕ್ವಾಂಟಿಟಿ ಕೊಟ್ಟಿದ್ದಾರೆ, ಡೆನ್ಸಿಟಿ ಗಿವನ್ ಅದ, ಮಾಸ್ ಗಿವನ್ ಅದ. ಯೂಸಿಂಗ್ ಡೆನ್ಸಿಟಿ ಅಂಡ್ ಮಾಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಲೆಂತ್. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಡೆನ್ಸಿಟಿ, ಮಾಸ್ ಅಂಡ್ ಲೆಂತ್? ನೋಡ್ರಿ, ಡೆನ್ಸಿಟಿ ಅಂತಂದ್ರೆ ಇದೇನೆ. ವಾಟ್ ಈಸ್ ಡೆನ್ಸಿಟಿ? Density means it is mass per unit length, mass per unit volume, m by v. Next, what is volume then? Volume ಅಂತಂದ್ರೆ area into length ರೀ. Volume the unit ಏನಿರ್ತದೆ? meter cube. Area the unit 10 meter square. Length the unit 10 meter. Meter square into meter cube. That is the unit of volume. ನಮಗೆ ಲೆಂತ್ ಬೇಕಾಗಿತ್ರಿ. ಸೊ ಇದನ್ನ ಲೆಂತ್ ಇಸ್ ಈಕ್ವಲ್ ಟು ಬರ್ಕೊಂಡ್ರೆ ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ ಇಂಟು ಏರಿಯಾ ನಮಗೆ ಉಳ್ಕೋತದ್ರಿ. ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ ಇಂಟು ಏರಿಯಾ. ಸಬ್ಸ್ಟಿಟ್ಯೂಟ್ ದಿಸ್ ಲೆಂತ್ ಹಿಯರ್. R the formula will substitute ಮಾಡ್ರಿ. R is equal to rho into L ಜಾಗದಾಗ ನಾ m divided by D into A substitute ಮಾಡ್ಕೊಂಡೆ. ಇಲ್ಲಿ ಮತ್ತೊಂದು A ಅದ, ಆ A ನು ಕೂಡ ನಾ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋತೀನಿ. Correct? This much we got the value of formula of resistance. In next ನೋಡ್ರಿ, resistance is equal to, substitute the values now. Values ಗಳನ್ನು substitute ಮಾಡ್ರಿ. How much is the resistivity? It is 1.2 into 10 to the power minus 6. Correct? Into mass. Mass ಎಷ್ಟದ? 10 to the power minus 4. 10 to the power minus 4. Divided by density. How much is the density? 8.4 into 10 to the power 3. 8.4 into 10 to the power 3. Into area. Area ನಮಗೆ ಎಷ್ಟು ಬಂದದ್ರಿ? How much is the area? 0.05 into 10 to the power minus 6. 0.05 into 10 to the power minus 6. Correct? ಆಮೇಲೆ ಮತ್ತು ಏರಿಯಾ ಇಂಟು ಏರಿಯಾ, ಅಥವಾ ನೀವು ಏರಿಯಾ ಸ್ಕ್ವೇರ್ ತಗೊಂಡ್ರು ನಡೀತದೆ. 0.05 into 10 to the power minus 6. ಫಸ್ಟ್ ಇಲ್ಲೇ 10 ದ ಪವರ್ಗಳನ್ನು ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳೋಣ. ಇದು 1.2, 10 to the power minus 6, 10 to the power minus 4 will be 10 to the power minus 10. In next ನೋಡ್ರಿ, ಇಲ್ಲಿ ನಂಬರ್ಸ್ ಏನೇನದಾವ? 8.4 into 0.05 into 0.05. ನಂಬರ್ಸ್ ಆಸ್ ಇಟ್ ಇಸ್ ಬರ್ಕೋತೀನಿ. ನೆಕ್ಸ್ಟ್ ನೋಡ್ರಿ, 10 to the power minus 6, 10 to the power minus 6 will be 10 to the power minus 12. 10 to the power minus 12, 10 to the power plus 3 will be 10 to the power minus 9. Correct? Okay, next you see, here we will get R is equal to 10 to the power minus 10, 10 to the power minus 9. So what will be the remaining here? The remaining thing is 10 to the power minus 1. Okay, this is 1.2. 1.2 divided by this is 8.4 into 0.05 into 0.05. Okay, let us multiply this now. Then multiply ಮಾಡ್ಕೊಳ್ಳೋಣ. Okay, to multiply that, okay, let us multiply how much this is. 8.4 into 0.05 into 0.05. Okay, 0.021. Okay, I got it as 1.2 into 10 to the power minus 1 divided by 0.021. ಈಗ ಇವೆರಡು ಡಿವೈಡ್ ಮಾಡ್ರಿ. ಡಿವೈಡ್ these both. ಯಾವುದು? 1.2 divided by 0.021. 1.2 divided by 0.021. Right? So this is 57.14. Okay, 57.14 into 10 to the power minus 1. If I take out this 10 to the power minus 1, I will get it as 5.714 ohm. This much will be the resistance of the given wire. ಎಷ್ಟು ನಮಗೆ resistance ಇರ್ತದೆ. Right? This is how we have to calculate the resistance. We'll go to one more question. Last question this is. Okay, a wire having a length of 2 meters. ಇದು 2 meter, right? So this is of 2 meter. Length ನಮಗೆ 2 meter ಇದೆ. Diameter is 1 millimeter. Resistivity is given 1.963 into 10 to the power minus 8. This is connected in series with a battery of EMF 3 volt. Internal resistance 1 ohm. Calculate the resistance of wire and current through the circuit. So ನಾವು resistance ಒಂದು calculate ಮಾಡಬೇಕು, plus current in the circuit ಒಂದು calculate ಮಾಡಬೇಕು. What all are given? Length is given 2 meter. Diameter is given 1 millimeter ಅದ. ಇದನ್ನ ಮೀಟರ್ ಒಳಗೆ ಬರ್ಕೋಬೇಕಾದ್ರೆ 1 into 10 to the power minus 3 meter ಅಂತ ನಾವು ಬರ್ಕೋಬೇಕಾಗ್ತದ್ರಿ. If diameter is there, we'll get the radius. Diameter ನಮಗೆ 1 into 10 raised to minus 3 meter ಆದ್ರೆ ರೇಡಿಯಸ್ ನಮ್ಗೆ ಎಷ್ಟಾಗಬೇಕ್ರಿ? 0.5 into 10 to the power minus 3 ಅಥವಾ 1/2 ಅಂತ ನೀವು ತಗೋಬಹುದು. Okay, next what is given? Resistivity. Resistivity is given, that is 1.963 into 10 to the power minus 8
ಓಮ್ ಮೀಟರ್. ಇಷ್ಟು ನಮಗೆ ರೆಸಿಸ್ಟಿವಿಟಿ ಅದ. ನೆಕ್ಸ್ಟ್ ಬ್ಯಾಟ್ರಿ EMF ಬ್ಯಾಟ್ರಿ ಇದು EMF ನಮ್ಗೆ ಎಷ್ಟದಪ್ಪ ಅಂದ್ರೆ 3 ವೋಲ್ಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದಪ್ಪ ಅಂತಂದ್ರೆ 1 ohm. ದಿಸ್ ಮಚ್ ಇಸ್ ಗಿವನ್. ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ವೈರ್ ಅಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್. ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಅದ R is equal to rho into L divided by A. So rho is given, resistivity is given, that is 1.963 into 10 to the power minus 8. How much is the length? Length ಎಷ್ಟದ 2 meter ಅದ, divided by area means pi r square, right? Area the formula ನಮಗೆ pi r square ಇರ್ತದ್ರಿ. pi ಯಾಕಂದ್ರೆ ವೈರ್ ಗೆ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇರ್ತದೆ. pi ವ್ಯಾಲ್ಯೂ ಎಷ್ಟ್ರಿ 3.142 into r square, small r ದ ನಮಗೆ ವ್ಯಾಲ್ಯೂ ಎಷ್ಟದ 0.5 into 10 to the power minus 3. Correct? ಇದನ್ನ whole square ಅಂತ ನಾ ತಗೋತೀನಿ. Okay, so let us multiply these things now. ಈಗ ಇದನ್ನ ನಾವು multiply ಮಾಡ್ಕೊಳ್ಳೋಣ. Okay, to multiply that, see what I have to multiply. 1.963 into 2 I have to multiply. This is 3.926 into 10 to the power minus 8 ನಮಗೆ as it is ಇರಲಿ, ಡಿವೈಡೆಡ್ ಬೈ ಇಲ್ಲೇ ನೋಡ್ರಿ ಇದು 0.5 ಸ್ಕ್ವೇರ್ ಅಂದ್ರೆ 0.5 into 0.5 ನಮಗೆ ಬಂತ 0.25. ಇದರದ್ದು ಸ್ಕ್ವೇರ್ ನಮಗೆ 0.25 into 3.142 into 3.142. How much will be this? 0.7855. Correct? Into 10 raised to minus 3 square ಅಂದ್ರೆ minus 3 into 2 will be minus 6. Okay, so the 10 to the power minus 8 minus 6 cancel ಆದ್ರೆ ನಮಗೆ ಏನು ಬಂತ 10 to the power minus 2 I will get. Okay, ಇದು ಡಿವೈಡ್ ಮಾಡ್ಕೊಡ್ರಿ. ಈಗ you divide this 3.926 divided by 0.7855, right? So this is 4.99. So this is 4.99 into 10 to the power minus 2. Or see, I can write it like this. ಇದನ್ನ ಈ ತರ ಬರಿಬಹುದು. I got resistance this much. ಈ ರೆಸಿಸ್ಟೆನ್ಸ್ ಏನ್ ನಂಗೆ 4.99 ಬಂದದೆ, ಅದನ್ನ 5 ಅಂತ ತಗೋತೀನಿ. 5 into 10 to the power minus 2. 5 into 10 to the power minus 2, or I can write it as 0.05 ohm. This much I will get the resistance, 0.05 ohm. Okay, I got the resistance now. Second thing is current. Current calculate ಮಾಡಂದ್ರೆ current ಅಂದ್ರೆ ನೋಡ್ರಿ I is equal to E divided by main current formula ಏನದ, I is equal to E divided by R plus R. How much is the EMF? EMF ನಮಗೆ ಕೊಟ್ಟಿದ್ದಾರೆ 3 ವೋಲ್ಟ್ ಅದ. EMF is 3 volt. External resistance ನಮಗೆ ಎಷ್ಟು ಬಂದದ 0.05. Internal resistance ನಮಗೆ ಎಷ್ಟು ಅದರಿ? Internal resistance is 1 ohm. Here we have written. Correct? So this will be 3 divided by 1 plus 0.05 ಅಂದ್ರೆ 1.05 ಆಗ್ತದೆ. ಈಗ ಇದನ್ನ ನಾವು ಡಿವೈಡ್ ಮಾಡ್ಕೋಬೇಕು. Dividing this we will get the current. Let us divide this now. Okay, so dividing this, what we will get? 3 divided by 1.05. How much we will get? 2.85. Right? So this is 2.85 ampere. This much will be the current. Ish nama current bartadre. Correct? So we calculated a resistance as well as current. So that is all about the 5 marks most important numericals on current electricity. See, ಈ numericals the series of videos ಏನದಾವ, ಇದ್ರೊಳಗೆ ನಾ ಬೋರ್ಡ್ ಎಕ್ಸಾಮ್ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ numericals ಏನದಾವ. ಈಗ ನಮಗೆ ಈಗ ಲಾಸ್ಟ್ ಎಕ್ಸಾಮ್ 1 ಎಕ್ಸಾಮ್ 2 ನೋಡ್ಕೊಂಡ್ರೆ there is the numerical from electric charges and field, current electricity, alternating current ಮತ್ತು ray optics. 4 numericals ಬರ್ತಾವ್ರಿ, 4 ಚಾಪ್ಟರ್ ಮ್ಯಾಗ ಅದಾವ. So in this series of videos I will solve the numericals on most important chapters of second PUC physics. First chapter the video ಈಗ already ಆಗೈತ್ರಿ, current electricity the video ಈಗ ಮುಗಿತ್ರಿ. Next video will be on numericals on alternating current, right? ಅದರ ನೆಕ್ಸ್ಟ್ ನಮಗೆ ray optics ಆಮೇಲೆ ಮೂವಿಂಗ್ ಚಾರ್ಜಸ್ ಒಂದು ಮಾಡಿದ್ರೆ ನಾವು ಮಾಡಬಹುದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಯಾವ ಚಾಪ್ಟರ್ ದಾಗಿಂದ ಬರಬಹುದು ಅಷ್ಟು ಚಾಪ್ಟರ್ಸ್ ಮೇಲೆ ನ್ಯೂಮರಿಕಲ್ಸ್ ಗಳನ್ನ ಈ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ರೈಟ್? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಸಾಲ್ವ್ ದ ನ್ಯೂಮರಿಕಲ್ಸ್. And if you need something more other than this, if you need anything, please put a comment in the comment box. And thank you so much for watching and supporting this channel. Please keep watching and supporting this channel. Please don't forget to subscribe and share this channel with your friends and family. Right? Thank you so much. Throughout the year, I will be guiding you. I will be uploading the videos related to second PUC physics. I will help you scoring in board exam also and scoring in NEET as well as KCET also. Right? So thank you so much. Please keep watching and sharing. Thank you.